ಅತ್ಯಂತ ಇಂಪಾರ್ಟೆಂಟ್, ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂದ್ರೆ ಜಾಗ್ರಫಿ ಬಹಳ ಜನರಿಗೆ ಏನೋ ಕಬ್ಬಿಣದ ಕಡಲೆ. ಯಾಕೆ ಜಾಗ್ರಫಿ ಕಬ್ಬಿಣದ ಕಡಲೆ? ಯಾಕೆ ಜಾಗ್ರಫಿ ಅತ್ಯಂತ ಡಿಫಿಕಲ್ಟ್ ಆಗಿರ್ತಕ್ಕಂಥ ಸಬ್ಜೆಕ್ಟು? ರೈಟ್, ಯಾಕಂದ್ರೆ ತುಂಬಾ ಜನ ಜಾಗ್ರಫಿಯ ಪ್ರಶ್ನೆಗಳನ್ನ ಉತ್ತರಿಸಲಿಕ್ಕೆ ವಿಫಲರಾಗ್ತಾರೆ ಫೈನಲ್ ಎಕ್ಸಾಮ್ ಅಲ್ಲಿ. ಯಾಕಂತಂದ್ರೆ ಅದು ದೊಡ್ಡ ಸಿಲೆಬಸ್ ಇದೆ ಅಂತ ಕಾರಣ ಅಲ್ಲ, ಅದರ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಕ್ಕೆ ವಿಫಲರಾಗ್ತಾರೆ. ಸೊ ಯಾವುದೋ ಒಂದು ಜಾಗ್ರಫಿ ಕಾನ್ಸೆಪ್ಟ್ ಅನ್ನ, ಇಫ್ ಯು ವಾಂಟ್ ಟು ಸ್ಟಡಿ ಎನಿ ಜಾಗ್ರಫಿ ಕಾನ್ಸೆಪ್ಟ್, ಭೂಗೋಳ ಶಾಸ್ತ್ರದ ಯಾವುದೇ ಕಾನ್ಸೆಪ್ಟ್ ಅನ್ನ ನೀವು ಅಧ್ಯಯನ ಮಾಡಬೇಕಾದ್ರೆ ಮೊದಲನೇದಾಗಿ ಅದರ ಅರ್ಥ ಗೊತ್ತಿರಬೇಕು ನಿಮಗೆ, ಎರಡನೇದಾಗಿ ಅದರ ಹಿಂದಿನ ಕಾನ್ಸೆಪ್ಟ್ ಗೊತ್ತಿರಬೇಕು. ರೈಟ್, ಆ ಕಾನ್ಸೆಪ್ಟ್ ಅನ್ನ ನೀವು ಎನಾಲಿಸಿಸ್ ಮಾಡಬೇಕು. ಕಾನ್ಸೆಪ್ಟ್ ಅನ್ನ ಏನ್ ಮಾಡಬೇಕು? ಎನಾಲಿಸಿಸ್ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು. ಈಗ ಮಳೆ ಆಗುತ್ತೆ ಅಂತಂದ್ರೆ ಯಾಕಾಗುತ್ತೆ? ಎಲ್ಲರಿಗೂ ಗೊತ್ತು, ಮೋಡಗಳಿಂದ ಮಳೆ ಆಗುತ್ತೆ. ಸೊ ಯಾವ ಮೋಡಗಳು ಮಳೆ ಆಗುತ್ತೆ, ಆಮೇಲೆ ಆ ಮೋಡಗಳೇ ಯಾಕೆ ಮಳೆ ಆಗುತ್ತೆ. ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಕೂಡ ನೀವು ಇದ್ರ ಜೊತೆಗೆ ಏನ್ ಮಾಡಬೇಕು? ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳ ಮೇಲೆ ಕೂಡ ಲಕ್ಷ್ಯವನ್ನ ಕೊಡಬೇಕಾಗುತ್ತೆ. ಸೊ ಇವೆಲ್ಲಾ ವಿಷಯಗಳು ಅಷ್ಟೇ ಇಂಪಾರ್ಟೆಂಟ್. ಸೊ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಸ್ಟೆಪ್ 1 ಏನು? ಜಾಗ್ರಫಿ ಅಧ್ಯಯನ ಮಾಡುವಾಗ ಸ್ಟೆಪ್ 1 ವಿಷಯದ ಅರ್ಥ, ಸ್ಟೆಪ್ 2 ವಿಷಯದ ಹಿಂದಿನ ಕಾನ್ಸೆಪ್ಟ್, ಸ್ಟೆಪ್ 3 ಅದರ ವಿಶ್ಲೇಷಣೆ, ಸ್ಟೆಪ್ 4 ಏನು? ಕರೆಂಟ್ ಅಫೇರ್ಸ್. ಪ್ರತಿಯೊಂದು ಒಂದು ಟಾಪಿಕ್ ಅನ್ನ ಇಫ್ ಯು ವಿಲ್ ಸ್ಟಡಿ ಎವ್ರಿ ಟಾಪಿಕ್ ಇನ್ ದ ಗಿವನ್ ಮ್ಯಾನರ್, ಇನ್ನು 4 ಸ್ಟೆಪ್ ಅಲ್ಲಿ ನೀವು ಅಧ್ಯಯನ ಮಾಡಿದ್ದೆ ಆದಲ್ಲಿ ನೀವು ಸರಳವಾಗಿ ಜಾಗ್ರಫಿಯನ್ನ ಅರ್ಥನೂ ಮಾಡ್ಕೋಬಹುದು, ಆಮೇಲೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೂಡ ನೀಡಬಹುದು. ಸೊ ಜಾಗ್ರಫಿಯನ್ನ ಯಾವ ರೀತಿ ಅಧ್ಯಯನ ಮಾಡ್ಬೇಕು ಅನ್ನೋದು ಅರ್ಥ ಆಯ್ತಾ? ಈಗ ಉದಾಹರಣೆ ಮಳೆ ಬರೋದು ಹೇಳ್ತಾ ಇದ್ದೀನಿ. ಸ್ಟೆಪ್ 1 ಮಳೆ ಹೇಗೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಮೋಡಗಳು ನಿರ್ಮಾಣವಾಗ್ತವೆ, ಮೋಡಗಳಿಂದ ಮಳೆ ಬರುತ್ತೆ, ಇದು ಅರ್ಥ. ಇದು ಎರಡನೇದು ಸ್ಟೆಪ್ 2 ಕಾನ್ಸೆಪ್ಟ್ ಅಂತಂದ್ರೆ ಏನು? ಯಾಕೆ ಮೋಡಗಳು ನಿರ್ಮಾಣ ಆಗ್ತವೆ? ಗಾಳಿ ಮೇಲ್ಮುಖ ಚಲನೆ ಮಾಡಬೇಕು, ಇಬ್ಬನಿ ಬಿಂದುವನ್ನ ತಲುಪದೇಬೇಕು, ಘನೀಕರಣ ಬಿಂದುಗಳಿರ್ಬೇಕು ಅದರಲ್ಲಿ, ಅವಾಗ ಮಳೆ ಆಗುತ್ತೆ. ಗುಡುಗು ಯಾಕಾಗುತ್ತೆ, ಮಿಂಚಾಕಾಗುತ್ತೆ. ಸ್ಟೆಪ್ 3 ಎಂತ ಸಂದರ್ಭದಲ್ಲಿ ಮಳೆ ಆಗುತ್ತೆ? ವಿಶ್ಲೇಷಣೆ ಅಂತಂದ್ರೆ ಏನು? ಅದಕ್ಕೆ ಎಷ್ಟು ತೇವಾಂಶ ಬೇಕು, ಅದಕ್ಕೆ ಯಾವ ರೀತಿಯ ಪರಿಸರ ಬೇಕು, ಅದಕ್ಕೆ ಸ್ಥಿರವಾದ ವಾತಾವರಣ ಬೇಕು, ಅಸ್ಥಿರ ವಾತಾವರಣ ಬೇಕು. ಸೊ ಇದು ವಿಶ್ಲೇಷಣೆ. 4ನೇದು ಕರೆಂಟ್ ಅಫೇರ್ಸ್. ಈ ಮೋಡಗಳಿಗೆ ಸಂಬಂಧಪಟ್ಟಂತದ್ದು ಯಾವ್ದಾವ್ದಿದೆ, ಕ್ಲೌಡ್ ಸೀಡಿಂಗ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಕರೆಂಟ್ ಅಫೇರ್ಸ್ ಗಳಿರ್ತವೆ. ಸೊ ಈ ರೀತಿ ಕರೆಂಟ್ ಅಫೇರ್ಸ್ ಯಾವ್ಯಾವ ರಿಲೇಟೆಡ್ ಇದೆ ಇವನ್ನೆಲ್ಲ 4 ಸ್ಟೆಪ್ ಬೈ ಸ್ಟೆಪ್. ಇಫ್ ಯು ಅಂಡರ್ಸ್ಟ್ಯಾಂಡ್ ಹೋಲ್ ಕಾನ್ಸೆಪ್ಟ್ ಇನ್ ಅ ಸ್ಟೆಪ್ ಬೈ ಸ್ಟೆಪ್ ಮ್ಯಾನರ್, ಇಟ್ ವಿಲ್ ಬಿ ಈಸಿ ಫಾರ್ ಯು. ನಿಮಗೆ ಅತ್ಯಂತ ಸರಳವಾಗಿರ್ತದೆ, ಅತ್ಯಂತ ಸರಳವಾಗ್ತದೆ. ಅರ್ಥ ಆಯ್ತಾ ಎಲ್ಲರಿಗೂ ಯಾವ ರೀತಿ ಅಧ್ಯಯನ ಮಾಡಬೇಕು? ಸ್ಟೆಪ್ಸ್ ಯಾರ್ಯಾರಿಗೆ ಅರ್ಥ ಆಗಿದೆ? ಸ್ಟೆಪ್ಸ್ ಅಂತ ಬರೀರಿ. ನೋಡ್ರಿ, ಪುಸ್ತಕದಲ್ಲಿ ಓದಿ ಕಲಿಯುವಂತ ಸಬ್ಜೆಕ್ಟ್ ಅಲ್ಲ ಜಾಗ್ರಫಿ, ನೋಡಿ ಅರ್ಥ ಮಾಡಿಕೊಳ್ಳುವಂತ ಸಬ್ಜೆಕ್ಟ್. ನೋಡಿ ಅರ್ಥ ಮಾಡಿಕೊಳ್ಳುವಂತ ಸಬ್ಜೆಕ್ಟ್. ಹೀಗಾಗಿ ಆ ಕಾನ್ಸೆಪ್ಟ್ಗಳು ಇಮೇಜ್ ಮೂಲಕ, ಮ್ಯಾಪ್ ಮೂಲಕ ನೀವು ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಕು. ಇನ್ನು ಏನೇನೋ ಅಧ್ಯಯನ ಮಾಡ್ತೀವಿ. ಮೊದಲನೇದಾಗಿ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಂತ ಬರುತ್ತೆ. ಸಿಲೆಬಸ್ ಗೊತ್ತಿರಬೇಕು. ಮೊದಲನೇದಾಗಿ ಪ್ರಾಕೃತಿಕ ಭೂಗೋಳ ಶಾಸ್ತ್ರ, ಫಿಸಿಕಲ್ ಜಿಯೋಗ್ರಫಿ. ಫಿಸಿಕಲ್ ಜಿಯೋಗ್ರಫಿಯಲ್ಲಿ ನಾವು ಎಷ್ಟು ಭಾಗಗಳನ್ನ ನೋಡ್ತೀವಿ? ಮೊದಲನೇದಾಗಿ ಯಾವುದು? ಜಿಯೋಮಾರ್ಫಾಲಜಿ ಅಂತ ಕರೀತೀವಿ, ಅಥವಾ ಭೂ ರಚನಾ ಶಾಸ್ತ್ರ. ಎರಡನೇದಾಗಿ ಕ್ಲೈಮೆಟಾಲಜಿ ಅಂತ ಹೇಳಿ ನೋಡ್ತೀವಿ. ಯಾವ ಶಾಸ್ತ್ರ? ವಾಯುಗುಣ ಶಾಸ್ತ್ರ ಅಥವಾ ಹವಾಮಾನ ಶಾಸ್ತ್ರ. ಮೂರನೇದಾಗಿ ಓಷನೋಗ್ರಾಫಿ ಅಂತ ಹೇಳಿ ನೋಡ್ತೀವಿ, ಸಾಗರ ಶಾಸ್ತ್ರ. ನಾಲ್ಕನೇದಾಗಿ ಪೆಡಾಲಜಿ ಅಂತ ಹೇಳಿ ನೋಡ್ತೀವಿ, ಮಣ್ಣಿನ ಶಾಸ್ತ್ರ. ಐದನೇದಾಗಿ ಏನ್ ನೋಡ್ತೀವಿ ನಾವು? ವೆರಿ ಗುಡ್, ಜೀವಗೋಳವನ್ನ ನೋಡ್ತೀವಿ, ಬಯೋಜಿಯೋಗ್ರಫಿ. ಸೊ ಈ ಕೋರ್ಸ್ ನಲ್ಲಿ ಭಾಗ 1 ಇದು ಭೂಗೋಳ ಶಾಸ್ತ್ರದ ಭಾಗ 1 ಕೋರ್ಸು. ಈ 5 ವಿಷಯಗಳನ್ನ ಚರ್ಚೆ ಮಾಡೋದ್ರ ಜೊತೆಗೆ ನಿಮಗೆ ಮ್ಯಾಪ್ ಕೂಡ ಹೇಳ್ಕೊಡ್ತೀನಿ. ಇದರಲ್ಲಿ 7 ಖಂಡಗಳು, ಪ್ರತ್ಯೇಕವಾಗಿ 7 ಖಂಡಗಳಲ್ಲಿ, ಅದು ಏಷ್ಯಾ ಇರ್ಬೋದು, ಆಸ್ಟ್ರೇಲಿಯಾ, ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ, ಯುರೋಪ್, ಅಂಟಾರ್ಟಿಕಾ, ಎಲ್ಲಾ ಖಂಡಗಳ ಬಗ್ಗೆ ನಾವೇನೋ ಮ್ಯಾಪ್ ಅನ್ನ ಕೂಡ ಮಾಡೋಣ.
ಹಿಂದಿನ ಕೋರ್ಸ್ಗಳಲ್ಲಿ ನಾನು ಮ್ಯಾಪ್ ಮಾಡಿಲ್ಲ, ಒಂದು ಕೋರ್ಸಲ್ಲಿ 5 ಖಂಡ ಮಾಡಿದೀವಿ, ಬಟ್ ಇದರಲ್ಲಿ 7 ಖಂಡಗಳ ಮ್ಯಾಪಿಂಗ್ ಮಾಡ್ಕೊಡ್ತೀವಿ. ಇನ್ನು ಜಿಯೋಮಾರ್ಫಾಲಜಿಯಲ್ಲಿ ಏನ್ ನೋಡ್ತೀವಿ? ಜಿಯೋಮಾರ್ಫಾಲಜಿಯಲ್ಲಿ we will study about everything about formation of earth. ಯಾವ ರೀತಿ ಭೂಮಿ ರಚನೆ ಆಯಿತು, ಭೂಮಿಯ ರಚನೆ ವಿಶ್ವದಿಂದ ಹಿಡ್ಕೊಂಡು, ಭೂಮಿಯ ರಚನೆಯಿಂದ ಹಿಡ್ಕೊಂಡು ಏನೇನೋ ಯಾವ ರೀತಿ ಖಂಡಗಳು ರಚನೆ ಆದವು, ಸಾಗರಗಳು ಯಾವ ರೀತಿ ರಚನೆ ಆಗಿವೆ, ಪ್ಲೇಟ್ ಟೆಕ್ಟಾನಿಕ್ಸ್, ವೋಲ್ಕ್ಯಾನೋಗಳಂದೇನು, ಜ್ವಾಲಾಮುಖಿಗಳು ಅಂತಂದ್ರೆ ಏನು, ಅರ್ಥಕ್ವೇಕ್ಸ್ ಅಂತಂದ್ರೆ ಏನು, ಫೋಲ್ಡಿಂಗ್ ಫಾಲ್ಟಿಂಗ್ ಅಂತಂದ್ರೆ ಏನು, ಮಡಿಕೆ ಮತ್ತು ಸ್ತರಭಂಗ ಅಂತಂದ್ರೆ ಏನು, ಇದಾದ್ಮೇಲೆ ಭೂಸ್ವರೂಪಗಳಂತಂದ್ರೆ ಏನು, ಹಿಮಶಿಲೆ, ಹಿಮದಿಂದ ಮಾಡಿದಂತ ಭೂಸ್ವರೂಪಗಳು, ನದಿಯಿಂದ ಮಾಡಿದಂತ ಭೂಸ್ವರೂಪಗಳು, ಗಾಳಿಯಿಂದ ಮಾಡಿದಂತ ಭೂಸ್ವರೂಪಗಳು, ಅಂತರ್ಜಲದಿಂದ ಮಾಡಿದಂತ ಭೂಸ್ವರೂಪಗಳು, ಸಮುದ್ರದ ಅಲೆಗಳಿಂದ ಮಾಡಿದಂತ ಭೂಸ್ವರೂಪಗಳು, ಶಿಲೆಗಳು ಮತ್ತು ಅವುಗಳ ವಿಧಗಳು. ಇದರ ಜೊತೆಗೆ ನಾವೇನು ಅಧ್ಯಯನ ಮಾಡೋಣ, ಇದರಲ್ಲಿ ಕೆಲವೊಂದಿಷ್ಟು ವಿಶೇಷ ಕಾನ್ಸೆಪ್ಟ್ ಗಳನ್ನ ಕೂಡ ಇದರಲ್ಲಿ ನಾವು ಅಧ್ಯಯನ ಮಾಡೋಣ. ಮೈದಾನಗಳು, ಪ್ರಸ್ಥಭೂಮಿಗಳು, ಪರ್ವತಗಳು, ಸರೋವರಗಳು, ಇವೆಲ್ಲವನ್ನ ನಾವು ಈ ಒಂದು ಜಿಯೋಮಾರ್ಫಾಲಜಿಯಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನು ಕ್ಲೈಮೇಟಾಲಜಿಯಲ್ಲಿ ಅಧ್ಯಯನ ಏನ್ ಮಾಡ್ತೀವಿ, ನಮ್ಮ ಸುತ್ತಮುತ್ತಲಿನ ವಾಯುಗುಣದ ಬಗ್ಗೆ ಅಧ್ಯಯನ ಮಾಡ್ತೀವಿ. ವಾತಾವರಣ ಅಂತಂದ್ರೆ ಏನು, ವಾತಾವರಣದ ವಿಧಗಳು ಯಾವ್ಯಾವು, ವಾತಾವರಣದಲ್ಲಿ ಯಾವ ರೀತಿ ತಾಪಮಾನ ಇರುತ್ತೆ, ಯಾವ ರೀತಿ ತಾಪಮಾನ ಹೆಚ್ಚಾಗುತ್ತೆ, ಯಾವ ರೀತಿ ಅಲ್ಲಿ ಒತ್ತಡ ಇರ್ತದೆ, ವಾತಾವರಣದ ಒತ್ತಡ ಅಂದ್ರೆ ಏನು, ಒತ್ತಡ ಪಟ್ಟಿಗಳಂತಂದ್ರೆ ಏನು, ಮಾರುತಗಳು, ಮಾರುತಗಳ ವಿಧಗಳು, ಸ್ಥಳೀಯ ಮಾರುತಗಳು, ಸೈಕ್ಲೋನು, ಆಂಟಿ ಸೈಕ್ಲೋನ್ಗಳು, ಆಮೇಲೆ ಆರ್ದ್ರತೆ ಅಂದ್ರೆ ಏನು, ಆರ್ದ್ರತೆಯಿಂದ ಯಾವ ರೀತಿ ಘನೀಕರಣ ಆಗುತ್ತೆ, ಘನೀಕರಣದಿಂದ ಯಾವ ರೀತಿ ಮೋಡಗಳು ಉಂಟಾಗಿ ಮಳೆಗಳು ಉಂಟಾಗ್ತವೆ, ಮಳೆಗಳ ವಿಧಗಳೇನು, ರೈಟ್. ಸಂಪೂರ್ಣವಾಗಿ ಕ್ಲೈಮೇಟ್ ಚೇಂಜ್ ಅಂತಂದ್ರೆ ಏನು, ಕ್ಲೈಮೇಟ್ ಚೇಂಜ್ ಯಾಕೆ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಸ್ವಾಭಾವಿಕನ ಅಥವಾ ಮಾನವ ನಿರ್ಮಿತನ, ಈ ಎಲ್ಲಾ ವಿಷಯಗಳನ್ನ ನಾವು ಕ್ಲೈಮೇಟಾಲಜಿ. ಇನ್ನು ಓಷಿಯಾನೋಗ್ರಫಿ ನಿಮ್ಗೆಲ್ಲ ಗೊತ್ತಿದೆ, ಸಾಗರ ಶಾಸ್ತ್ರ, ಸಾಗರಗಳ ಬಗ್ಗೆ ಅಧ್ಯಯನ ಇರುತ್ತೆ. ಸಾಗರದಲ್ಲಿ ಯಾವ ರೀತಿ ಭೂಸ್ವರೂಪಗಳಿವೆ, ಸಾಗರದ ತಾಪಮಾನ, ಸಾಗರದ ಲವಣಾಂಶ, ಆಮೇಲೆ ಸಾಗರದ ತಳದ ಭೂಸ್ವರೂಪಗಳು, ಸಾಗರದಲ್ಲಿ ಸಿಗುವಂತಹ ಸಂಚಯನ ಸ್ವರೂಪಗಳು. ಸೊ ಬೇಸಿಕಲಿ ಏನ್ ಕವರ್ ಮಾಡ್ತೀವಿ ಅಂತಂದ್ರೆ, ನೀವು IAS, KAS, FDA, SDE, PSI, PC, PDO, KTET, KPTCL ಇದಷ್ಟೇ ಅಲ್ಲ, ಭಾರತದ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಹೋದ್ರು ನಿಮ್ಮ 100% ಸಿಲೆಬಸ್ ಅನ್ನ ಇಲ್ಲಿ ನಾವು ಕವರ್ ಮಾಡ್ತೀವಿ, ರೈಟ್. 100% ಸಿಲೆಬಸ್ ಅನ್ನ ಈ ಒಂದು ಕೋರ್ಸ್ ಅಲ್ಲಿ ರೆಡಿ ಮಾಡ್ತೀವಿ. ಸೊ ನೀವು ಏನು ವರಿ ಮಾಡ್ಕೋಬೇಕಾದಂತ ಅವಶ್ಯಕತೆ ಇಲ್ಲ, ತುಂಬಾ ಸರಳವಾದ ಕೋರ್ಸ್ ಇರುತ್ತೆ. ಅಂಡ್ ಆಲ್ಸೋ ಐ ವಿಲ್ ಕವರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್, ನಾಟ್ ಓನ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್, ಮೆಜಾರಿಟಿ ಆಫ್ ದ ಟಾಪಿಕ್ಸ್ ಇನ್ ಇಂಗ್ಲಿಷ್ ಮೀಡಿಯಂ. ಕನ್ನಡದಲ್ಲೂ ಹೇಳ್ತೀನಿ, ಇಂಗ್ಲಿಷ್ ಅಲ್ಲೂ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಓಕೆ, ಕ್ಲಿಯರ್ ಇದೆಯಾ? ಯಾರ್ಯಾರು ಯಾವ್ಯಾವ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಾ ಇದ್ರು ಒಂದ್ಸರ್ತಿ ಕಮೆಂಟ್ ಮಾಡಿ ನೋಡೋಣ. ವೆರಿ ಗುಡ್, ಎಲ್ಲ ಮಿಕ್ಸ್ಡ್ ಬ್ಯಾಗ್ ಇದೆ. ಸೊ ನೋಡ್ರಿ, ಕೋರ್ಸು ಡೆಪ್ತ್ ಆಗಿರುತ್ತೆ. ಮೊದಲನೇದಾಗಿ ಹೇಳ್ತಾ ಇದ್ದೀನಿ ಸರ್, ಅದ್ಯಾಕೆ ಇದ್ಯಾಕೆ ಅನ್ನಬೇಡ. ಕೋರ್ಸ್ ನಲ್ಲಿ ನಿಮಗೆ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ, ಎಲ್ಲಾ ಟಾಪಿಕ್ ಅನ್ನ ಕವರ್ ಮಾಡ್ತೀನಿ. ಸರ್ ಇಷ್ಟು ಬೇಡ ಅಂತ ಅನ್ನಂಗಿಲ್ಲ ಕೋರ್ಸ್ ಅಲ್ಲಿ. ಓಕೆ, ನೀಟಾಗಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ, ನಿಮ್ಮ ಡೌಟ್ಗಳಿಗೂ ಆನ್ಸರ್ ಮಾಡ್ತೀನಿ. ಪ್ರತಿದಿನ ನಿಮಗೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಕೂಡ ಮಾಡಿಸ್ತೀನಿ, ಡೈಲಿ ಒಂದೊಂದು ಕ್ವಶನ್ಸ್ ಕೊಡ್ತೀನಿ. ಆಮೇಲೆ ಬುಕ್ಸ್ ಯಾವ್ದು ರೆಫರ್ ಮಾಡಬೇಕು, ವೆರಿ ಗುಡ್. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಯಾವ ಬುಕ್ ರೆಫರ್ ಮಾಡ್ರಿ? ಎಲ್ಲಾ ಜಿಯೋಗ್ರಫಿಗೂ ಬೆಸ್ಟ್ ಬುಕ್ ಅಂತಂದ್ರೆ ಮಾಜಿದ್ ಹುಸೇನ್. ಮಾಜಿದ್ ಹುಸೇನು ಮತ್ತು ಕರ್ನಾಟಕ ಜಿಯೋಗ್ರಫಿಗೆ ರಂಗನಾಥ್. ಇಂಗ್ಲಿಷ್ ಮೀಡಿಯಂ ಅಲ್ಲಿ, ಕನ್ನಡ ಮೀಡಿಯಂ ಅಲ್ಲಿ ಎಲ್ಲದಕ್ಕೂ ರಂಗನಾಥ್. ಓಕೆ, ರಂಗನಾಥ್. ಇಂಗ್ಲಿಷ್ ಮೀಡಿಯಂ ಅವರು ನೀವು ಎಕ್ಸ್ಟ್ರಾ NCERT ಗಳನ್ನು ಓದಬಹುದು, GC ಲಿಯೋಂಗ್ ಓದಬಹುದು. ಕನ್ನಡದವರು ನೀವು ರಾಜ್ಯ ಸರ್ಕಾರದ ಪುಸ್ತಕಗಳನ್ನು ಓದಬಹುದು. ದಟ್ ಈಸ್ ಅಲ್ಟಿಮೇಟ್ಲಿ ಲೆಫ್ಟ್ ಟು ಯು. ಓಕೆ, ಕ್ಲಿಯರ್ ಇದೆಯಾ? ಶುರು ಮಾಡೋಣ ಈ ಕೋರ್ಸ್ ಅನ್ನ. ಬಹಳ ಅವೇಟೆಡ್ ಆಗಿರ್ತಕ್ಕಂಥ ಕೋರ್ಸ್. ಶಾಲ್ ವಿ ಸ್ಟಾರ್ಟ್? ಮೊದಲಿಗೆ ಭೂಗೋಳ ಶಾಸ್ತ್ರದ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಭೂಗೋಳ
ಶಾಸ್ತ್ರದ ಅಧ್ಯಯನ ಮಾಡೋಕ್ಕಿಂತ ಮುಂಚೆ, ರೈಟ್, ಭೂಗೋಳ ಶಾಸ್ತ್ರದ ಶಾಸ್ತ್ರದ ಒಂದು ಹಿನ್ನೆಲೆಯನ್ನ ತಿಳಿದುಕೊಳ್ಳೋಣ, ಬ್ಯಾಕ್ಗ್ರೌಂಡ್. ಬ್ಯಾಕ್ಗ್ರೌಂಡ್ ಆಫ್ ಜಿಯೋಗ್ರಫಿ. ಆಮೇಲೆ ಬ್ಯಾಕ್ಗ್ರೌಂಡ್ ಆಫ್ ಜಿಯೋಗ್ರಫಿ ಸರ್ ತಿಳ್ಕೊಳ್ಳೇಬೇಕು ಅನ್ನೋರಿಗೆ ಕೊನೆಯ 10 ವರ್ಷಗಳಲ್ಲಿ ಸುಮಾರು 12 ಪ್ರಶ್ನೆಗಳು ಕರ್ನಾಟಕದ ಎಕ್ಸಾಮ್ ಅಲ್ಲಿ ಬಂದಿವೆ. ಹೌದಾ? ಸೊ ಹೀಗಾಗಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಟಾಪಿಕ್. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಸೊ ಮೊದಲಿಗೆ ಜಿಯೋಗ್ರಫಿ ಅಂದ್ರೆ ಏನು? ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ರಿ ನನಗೆ. ವಾಟ್ ಈಸ್ ಜಿಯೋಗ್ರಫಿ? ವಾಟ್ ಈಸ್ ಜಿಯೋಗ್ರಫಿ? ಜಿಯೋ ಅಂತಂದ್ರೆ ಏನು? ಭೂಮಿ. ಜಿಯೋ ಅಂತಂದ್ರೆ ಏನು? ಭೂಮಿ. ಗ್ರಫಿ ಅಂತಂದ್ರೆ ಅಧ್ಯಯನ. ಸೊ ಜಿಯೋಗ್ರಫಿ ಅಂತಂದ್ರೆ ಏನು? ಭೂಮಿಯ ಅಧ್ಯಯನ. ನಾವಿರ್ತಕ್ಕಂಥ ಭೂಮಿಯ ಅಧ್ಯಯನವೇ ಏನು? ಜಿಯೋಗ್ರಫಿ. ಜಿಯೋಗ್ರಫಿಯ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಿ ನಾವು? ಪಿತಾಮಹ ಯಾರು? ಎರಾಸ್ಟೋಥನೀಸ್. ಜಿಯೋಗ್ರಫಿಯ ಪಿತಾಮಹ ಯಾರು? ಎರಾಟೋಸ್ಥನೀಸ್ ಅಂತ ಹೇಳಿ. ಯಾಕಂದ್ರೆ ಈ ಶಬ್ದವನ್ನ, ಜಿಯೋಗ್ರಫಿ ಅನ್ನೋ ಶಬ್ದವನ್ನ ನೀಡಿದವರು ಯಾರು? ಜಿಯೋಗ್ರಫಿ ಅನ್ನೋ ಶಬ್ದವನ್ನ ನೀಡಿದವನು ಯಾರು? ಇವನೇ. ಗ್ರೀಸ್ ದೇಶದವನು ಇವನು. ಗ್ರೀಕ್ ದೇಶದವನು. ಈ ಜಿಯೋಗ್ರಫಿ, ಹೂ ಇಸ್ ದ ಫಾದರ್ ಆಫ್ ಜಿಯೋಗ್ರಫಿ ಅಂತ ಕೇಳಿದ್ರೆ, ಫಾದರ್ ಆಫ್ ಜಿಯೋಗ್ರಫಿ ಇಸ್ ನನ್ ಅದರ್ ದನ್ ಎರಾಸ್ಟೋಥನೀಸ್. ನೋಡ್ರಿ, ಭೂಗೋಳ ಶಾಸ್ತ್ರವನ್ನ ಮೊದಲಿಗೆ ಅಧ್ಯಯನ ಮಾಡಿದವರು, ಭೂಗೋಳ ಶಾಸ್ತ್ರ ಮೊದಲು ಅಧ್ಯಯನ ಮಾಡಿದವರು ಯಾರು? Who were the first people to study geography? ಮಾಡಿದವರು ಯಾರು? ಗ್ರೀಕೋ ರೋಮನ್ನರು. ಗ್ರೀಕೋ ರೋಮನ್ಸ್ ವೇರ್ ಪಯೋನಿಯರ್ಸ್ ಇನ್ ದ ಸ್ಟಡಿ ಆಫ್ ಜಿಯೋಗ್ರಫಿ. ಯಾಕಂದ್ರೆ ಆರಂಭಿಕ ಎಲ್ಲಾ ಬಹುತೇಕ ಸಿದ್ಧಾಂತಗಳನ್ನು ನಮ್ಗೆ ನೀಡಿದವರು ಯಾರು? ಇವರೇ. ಆರಂಭಿಕ ಬಹುತೇಕ ಸ್ಥಳೀಯ ವಿಶೇಷವಾಗಿ ಅಂತಂದ್ರೆ ಇವ್ರಿಗೆ ಪೂರ್ತಿ ವಿಶ್ವದ ಬಗ್ಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ಅವಾಗ ಇನ್ನು ಜನರಿಗೆ ಇಷ್ಟು ಖಂಡಗಳಿವೆ, ಇಷ್ಟು ದೊಡ್ಡ ಭೂಮಿ ಇದೆ ಅಂತ ಗೊತ್ತಿರಲಿಲ್ಲ. ಸೊ ಇವ್ರು ಯಾವ ರೀತಿ ಅಧ್ಯಯನವನ್ನ ಮಾಡ್ತಾ ಇದ್ರು? ದೇ ಯೂಸ್ ಟು ಡು ಕರೋಲಜಿ. ಕರೋಲಜಿ ಅಂತಂದ್ರೆ ಏನು? ಸ್ಥಳೀಯ ಭೂ ವಿವರಣೆಗಳು. ಸ್ಥಳೀಯ ಭೂ ವಿವರಣೆಗಳು. ಯಾಕೆ ಸ್ಥಳೀಯ ಭೂ ವಿವರಣೆಗಳನ್ನ ಮಾಡಿದ್ರು? ಯಾಕಂದ್ರೆ ಅವಾಗ ಈಗಿನ ತರ ಸಾರಿಗೆ ವ್ಯವಸ್ಥೆ ಇರಲಿಲ್ಲ, ರೈಟ್? ಈಗಿನ ತರ ಸಾರಿಗೆ ವ್ಯವಸ್ಥೆ ಇರಲಿಲ್ಲ, ಈಗಿನ ತರ ನಮ್ಮಲ್ಲಿ ತಂತ್ರಜ್ಞಾನ ಇರಲಿಲ್ಲ. ಸೊ ಹೀಗಾಗಿ ಅವರು ಸುತ್ತಮುತ್ತಲಿನ ಪ್ರದೇಶದ ಬಗ್ಗೆ ಅಧ್ಯಯನವನ್ನ ಮಾತ್ರ ಮಾಡ್ತಾರೆ. ದೇ ಸ್ಟಡಿಡ್ ದ ಪ್ಲೇಸಸ್ ವಿಚ್ ಆರ್ ಅರೌಂಡ್ ದೆಮ್. ಸೊ ಅವರಿಗೆ ಟೆಕ್ನಾಲಜಿ ಇರಲಿಲ್ಲ, ಏನೂ ಇರಲಿಲ್ಲ. ಆ ಸುತ್ತಮುತ್ತ, ಈಗ ಗ್ರೀಕ್ ದೇಶದವರು ಅಂತಂದ್ರೆ ಯುರೋಪಿನ ಭೂಗೋಳ ಶಾಸ್ತ್ರವನ್ನ ಅಧ್ಯಯನ ಮಾಡ್ತಾರೆ. ಆದ್ರೆ ವಿಶಾಲವಾದ ಕಾನ್ಸೆಪ್ಟ್ಗಳ ಬಗ್ಗೆ ಮೊದಲು ತಿಳುವಳಿಕೆಯನ್ನ ನೀಡಿದವರು ಕೂಡ ಇವರೇ, ರೈಟ್? ಯೋಚನೆ ಮಾಡ್ರಿ, ಕ್ರಿಸ್ತ ಪೂರ್ವ 3ನೇ ಶತಮಾನದಲ್ಲೇ, ರೈಟ್? ಕ್ರಿಸ್ತ ಪೂರ್ವ 3ನೇ ಶತಮಾನದಲ್ಲಿ, 3rd century BC, ಯಾರು? ಅರಿಸ್ಟಾರ್ಕಸ್ ಅಂತ ಹೇಳಿ ಒಬ್ಬ ವ್ಯಕ್ತಿ. ಯಾವ ವ್ಯಕ್ತಿ? ಅರಿಸ್ಟಾರ್ಕಸ್ ಅಂತ ಹೇಳಿ. ಇವನು ಮೊಟ್ಟ ಮೊದಲ ಬಾರಿಗೆ ಏನು ಹೇಳ್ತಾನೆ? ಸೂರ್ಯ ಕೇಂದ್ರ ಸಿದ್ಧಾಂತವನ್ನ ಮಂಡಿಸಿದವನು. ಇದು ಪ್ರಶ್ನೆ ಆಗಿದೆ, ರೈಟ್? ಹೂ ವಾಸ್ ದ ಫಸ್ಟ್ ಪರ್ಸನ್ ಟು ಪ್ರೊಫೌಂಡ್ ಹೀಲಿಯೋಸೆಂಟ್ರಿಕ್ ಥಿಯರಿ? Who was the first person to propound the heliocentric theory ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು ನೀವು? ಆನ್ಸರ್ ಏನಂತ ಹೇಳ್ಬೇಕು? ಅರಿಸ್ಟಾರ್ಕಸ್. ಅರಿಸ್ಟಾರ್ಕಸ್ ಮೊಟ್ಟ ಮೊದಲ ಬಾರಿಗೆ ಏನು? ಸೂರ್ಯ ಕೇಂದ್ರ ಸಿದ್ಧಾಂತವನ್ನ ಮಂಡಿಸಿದ. ಇನ್ನು ಮೊದಲ ಬಾರಿಗೆ ಭೂಮಿ ವೃತ್ತಾಕಾರವಾಗಿದೆ ಅಂತ ಹೇಳಿದವನು. ಭೂಮಿ ವೃತ್ತಾಕಾರವಾಗಿದೆ ಅಂತ ಹೇಳಿ 5ನೇ ಶತಮಾನದಲ್ಲಿ ಹೇಳಿದವನು, ರೈಟ್? ಅರ್ತ್ ಈಸ್ ಸ್ಪೆರಿಕಲ್ ಅಂತ ಹೇಳಿದವನು ಯಾರು? ಬೇರೆ ಯಾರು ಅಲ್ಲ, ಹೇಳ್ರಿ ನೋಡೋಣ. ವೆರಿ ಗುಡ್. ಯಾರು? ಫಿಲೋಲಾಸ್. ನೋಡ್ರಿ, ಇವೆಲ್ಲ ಒನ್ಲೈನರ್ ಪ್ರಶ್ನೆಗಳು ಬರ್ತಾವ ನಿಮ್ಮ PC ಎಕ್ಸಾಮ್ ಆಗಿರ್ಬೋದು, ಯಾವುದೇ ಎಕ್ಸಾಮ್ ಆಗಿರ್ಬೋದು, 1 ಮಾರ್ಕರ್ ಕ್ವಶನ್ಸ್ ಬರ್ತಾರೆ, ರೈಟ್? ಭೂಮಿ ವೃತ್ತಾಕಾರವಾಗಿದೆ ಅಂತೇಳಿ ಹೇಳಿದವನು ಯಾರು ಮೊಟ್ಟ ಮೊದಲ ಬಾರಿಗೆ? ಫಿಲೋಲಾಸ್.
ಫಿಲೋಲಾಸ್ ಹೇಳ್ದ. ಆದ್ರೆ ಅತ್ಯಂತ ಪ್ರಮುಖ ಭೂಗೋಳ ಶಾಸ್ತ್ರಜ್ಞರಲ್ಲಿ ಒಬ್ಬ ಆಗಿನ ಕಾಲದಲ್ಲಿ ಯಾರು ಅಂತಂದ್ರೆ ಬೇರೆ ಯಾರು ಅಲ್ಲ, ಅರಿಸ್ಟಾಟಲ್. ಅರಿಸ್ಟಾಟಲ್ನ ಹೆಸರನ್ನ ಎಲ್ಲರೂ ಕೇಳಿದಿರಾ? ಅರಿಸ್ಟಾಟಲ್ ಹೆಸರು ಎಲ್ಲರೂ ಕೇಳಿರ್ತೀವಿ. ಕ್ರಿಸ್ತ ಪೂರ್ವ 4ನೇ ಶತಮಾನದಲ್ಲಿದ್ದವನು, ರೈಟ್. 4th ಸೆಂಚುರಿ BC ಅಲ್ಲಿ ಇದ್ದವನು. ಇವನ ಪ್ರಸಿದ್ಧ ಕೃತಿ ಯಾವುದು? ಮೀಟಿಯರಾಲಜಿಕಾ ಅಂತ ಹೇಳಿ. ಇದು ಪ್ರಶ್ನೆ ಆಗಿದೆ, ರೀಸೆಂಟ್ ಆಗಿ ಪ್ರಶ್ನೆ ಆಗಿದೆ. ಎಲ್ಲಾಗಿದೆ ಹೇಳ್ರಿ? ಬಹಳ ರೀಸೆಂಟ್ ಆಗಿ ಪ್ರಶ್ನೆ ಆಗಿದೆ. ಮೀಟರಾಲಜಿಕಾ ಕೃತಿ ಯಾರು ಬರೆದಿದ್ದು? ಅರಿಸ್ಟಾಟಲ್ ಬರೆದಿದ್ದು. ಈ ಅರಿಸ್ಟಾಟಲ್ ಈ ಒಂದು ಕೃತಿಯಲ್ಲಿ ಏನೇನು ಹೇಳ್ತಾನೆ? ಭೂಮಿಯನ್ನ ಉಷ್ಣ, ಶೀತ, ಸಮಶೀತೋಷ್ಣ ಪ್ರದೇಶಗಳಾಗಿ ವಿಂಗಡಣೆ ಮಾಡ್ತಾನೆ. ಅದಷ್ಟೇ ಅಲ್ಲ, ಗ್ರಹಣಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾನೆ ಇವನು. ಎಕ್ಲಿಪ್ಸ್ ಇವನು ಏನದು ಟಾರಿಡ್ ಜೋನು, ಫ್ರಿಜಿಡ್ ಜೋನು ಅಂತೇಳಿ ಭೂಮಿಯನ್ನ ವಾಯುಗುಣದ ಆಧಾರದ ಮೇಲೆ ವಿಂಗಡಣೆ ಮಾಡಿದ ಮೊದಲ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಬಂದ್ರೆ, ಭೂಮಿಯನ್ನ ವಾಯುಗುಣದ ಆಧಾರದ ಮೇಲೆ ವಿಂಗಡಣೆ ಮಾಡಿದ ಮೊದಲ ವ್ಯಕ್ತಿ ಅಂತಂದ್ರೆ ಯಾರು? ರೈಟ್, ಯಾರು? ಎಸ್, ಯಾರು? ಮೊಟ್ಟ ಮೊದಲ ವ್ಯಕ್ತಿ ಅರಿಸ್ಟಾಟಲ್. ವಿಚ್ ವಾಸ್ ದ ವರ್ಕ್ ಆಫ್ ಅರಿಸ್ಟಾಟಲ್? ಇಟ್ ವಾಸ್ ಅ meteorology. He has divided the earth into different temperature zones like a torrid, frigid, and also he propounded about eclipse, right. ಅದಕ್ಕೊಂದು ಇದು ಸಿದ್ಧಾಂತವನ್ನ ಕೂಡ ಕೊಡ್ತಾರೆ. ಭೂಮಿ ವೃತ್ತಾಕಾರವಾಗಿದೆ, ಹೀಗಾಗಿನೇ ಚಂದ್ರನ ನೆರಳು ಭೂಮಿ ಮೇಲೆ ವೃತ್ತಾಕಾರವಾಗಿ ಬೀಳುತ್ತದೆ, ಮತ್ತೆ ಭೂಮಿಯ ನೆರಳು ಚಂದ್ರನ ಮೇಲೆ ವೃತ್ತಾಕಾರವಾಗಿ ಬೀಳುತ್ತದೆ ಅಂತ ಅವಾಗಲೇ ಹೇಳಿದವರು, ರೈಟ್. ಅರಿಸ್ಟಾಟಲ್ ವಾಸ್ ದ ಫಸ್ಟ್ ಮೇಜರ್ ಜಿಯೋಗ್ರಫರ್ who not only gave the theories but also he substantiated his theories with enough of proofs. ಅದರ ಜೊತೆಗೆ ಸಿದ್ಧಾಂತಗಳ ಜೊತೆಗೆ ಸಾಕಷ್ಟು ಏನು ಕೊಟ್ಟ ಅವನು? ಸಾಕ್ಷಿಗಳನ್ನ ಕೂಡ ನೀಡ್ತಾನೆ. ಸಿದ್ಧಾಂತಗಳ ಜೊತೆಗೆ ಸಾಕ್ಷಿಗಳನ್ನ ಕೂಡ ನೀಡ್ತಾನೆ. ಕ್ಲಿಯರ್ ಇದೆಯಾ? ಬರ್ಕೊಳ್ಳಿ ನೋಡಿ. ಪ್ರತಿ ಸ್ಲೈಡ್ ಆದ್ಮೇಲೆ ನಿಮಗೆ 1 ರಿಂದ 2 ನಿಮಿಷ ಟೈಮ್ ಕೊಡ್ತೀನಿ. ಯು ಕ್ಯಾನ್ ಆಲ್ವೇಸ್ ರೈಟ್ ಇಟ್ ಡೌನ್. ಯಾರ್ದು ಮುಗ್ದಿರಲ್ಲ, ನೀವು ಏನಂತ ಬರೀಬೇಕು? ವೇಟ್ ಅಂತ ಬರೀಬೇಕು. WAIT ವೇಟ್ ಅಂತ ಬರೆದ್ರೆ ಆಗಿರ್ಬೇಕು. ಯಾಕಂದ್ರೆ ಸಾಕಷ್ಟು ಜನ ಅರಿಸ್ಟಾಟಲ್ 4ನೇ ಶತಮಾನದಲ್ಲಿದ್ದ. ಮಿಟಿಯರಾಲಜಿಕ ಇವನ ಕೃತಿ. ಇವನು ಭೂಮಿಯನ್ನ ಉಷ್ಣ, ಶೀತ, ಸಮಶೀತೋಷ್ಣವಲವಾಗಿ ವಿಂಗಡಣೆ ಮಾಡದ. ಇವನು ಗ್ರಹಣಗಳ ಬಗ್ಗೆ ಮಾಹಿತಿಯನ್ನ ನೀಡದ. ಕರ್ನಾಟಕ ಎಷ್ಟು ಕಂಟಿನ್ಯೂ ಮಾಡ್ತೀನಿ, ಆಕಾಶ್, ಡೋಂಟ್ ವರಿ. ಬೇಗ ಬರ್ಕೊಳ್ಳಿ ಸಹನ. 1 hour. ಇವತ್ತು 1 hour ಇರ್ತದೆ. ನೆಕ್ಸ್ಟ್ ಕ್ಲಾಸ್ ಇಂದ 1.5 hour. ಇವತ್ತು ಇಂಟ್ರೊಡಕ್ಷನ್ ಕ್ಲಾಸ್ ಇರೋದ್ರಿಂದ 1 hour ಇರುತ್ತೆ. ನೆಕ್ಸ್ಟ್ ಕ್ಲಾಸ್ ಇಂದ 1.5 hour. ಓಕೆ, 1.5 hour ಕ್ಲಾಸ್ ನಲ್ಲಿ ಮಧ್ಯದಲ್ಲಿ ಒಂದು 2 minutes ನಾನು ಬ್ರೇಕ್ ಕೊಡ್ತೀನಿ ನಿಮಗೆ. 2 minutes ಬ್ರೇಕ್ ಕೊಡ್ತೀನಿ. ಅದರಲ್ಲಿ ನಿಮಗೆ ರಿವೈಸ್ ಮಾಡಿ ಡೌಟ್ ಕೇಳಲಿಕ್ಕೆ ಟೈಮ್. ಇವತ್ತಿಲ್ಲ ಕರ್ನಾಟಕ ಹಿಸ್ಟರಿ ವಿವೇಕಾನಂದ. ಓಕೆ, ಇದಾಯ್ತಾ? ಓಕೆ, ಇದಾದ ಮೇಲೆ ಇನ್ನೊಬ್ಬ ಪ್ರಸಿದ್ಧ ಭೂಗೋಳ ಶಾಸ್ತ್ರಜ್ಞ ಯಾರು? ಇನ್ನೊಬ್ಬ ಪ್ರಸಿದ್ಧ ಭೂಗೋಳ ಶಾಸ್ತ್ರಜ್ಞ ಯಾರು? ಟಾಲೆಮಿ. ಟಾಲೆಮಿ ಟಾಲೆಮಿ ಬರೆದಂತ ಕೃತಿ ಯಾವುದು? ಟಾಲೆಮಿ ಬರೆದಂತ ಕೃತಿ ಯಾವುದು? ಟಾಲೆಮಿ ಬರೆದಂತ ಕೃತಿ ಯಾವುದು? ದಿ ಜಿಯೋಗ್ರಫಿ. ದಿ ಜಿಯೋಗ್ರಫಿ ಮತ್ತು ದಿ ಅಲ್ಮಗಸ್ಟ್. ಇದು ಪ್ರಶ್ನೆ ಆಗಿದೆ. ಅಲ್ಮಗಸ್ಟ್ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ. ದಿ ಅಲ್ಮಗಸ್ಟ್. ಜಿಯೋಗ್ರಫಿ ನೋಡ್ರಿ, ನಕ್ಷಾಶಾಸ್ತ್ರದ ಅಧ್ಯಯನವನ್ನ ಆರಂಭಿಸಿದ ಟಾಲೆಮಿ ಏನ್ ಮಾಡ್ದ? he started the study of maps. ನಕ್ಷಾಶಾಸ್ತ್ರದ ಅಧ್ಯಯನವನ್ನ ಏನಂತ ಕರೀತಾರೆ? ಕಾರ್ಟೋಗ್ರಫಿ, ರೈಟ್. ಕಾರ್ಟೋಗ್ರಫಿಯನ್ನ ಇವನೇ ಆರಂಭ ಮಾಡಿದ.
ಯಾರು? ಟಾಲಮಿ. ಇದಾದ್ಮೇಲೆ ಸಾಕಷ್ಟು ಭೂಗೋಳ ಶಾಸ್ತ್ರಜ್ಞರು ಬಂದ್ರು, ರೈಟ್. ಸ್ಟ್ರಾಬೋ, ಸ್ಟ್ರಾಬೋ ಕೂಡ ಬಹಳ ಇಂಪಾರ್ಟೆಂಟ್. ಸ್ಟ್ರಾಬೋನ ಕೃತಿ ಯಾವುದು? ರೈಟ್, ಸ್ಟ್ರಾಬೋನ ಕೃತಿ ಯಾವುದು? ಪ್ರಶ್ನೆ ಆಗ್ತಾವ ಇವೆಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸ್ಟ್ರಾಬೋನ ಕೃತಿ ಇಲ್ಲಿ ನೋಡ್ರಿ, ದಿ ಜಿಯೋಗ್ರಫಿ. ಸ್ಟ್ರಾಬೋನ ಕೃತಿ ಯಾವುದು? ದಿ ಜಿಯೋಗ್ರಫಿಕ. ಜಿಯೋಗ್ರಫಿಕ ನೀವು ನೆನಪಲ್ಲಿ ಇಟ್ಕೊಳ್ರಿ, ಪ್ರಶ್ನೆ ಕನ್ಫ್ಯೂಸ್ ಆಗ್ಬೋದು. ದ ಜಿಯೋಗ್ರಫಿ ಅಂತಂದ್ರೆ ಟಾಲಮಿ, ಜಿಯೋಗ್ರಫಿಕಾ ಅಂತಂದ್ರೆ ಸ್ಟ್ರಾಬೋ. ಜಿಯೋಗ್ರಫಿ ಅಂದ್ರೆ ಟಾಲಮಿ, ಜಿಯೋಗ್ರಫಿಕಾ ಅಂತಂದ್ರೆ ಸ್ಟ್ರಾಬೋ. ಓಕೆ, ಅರ್ಥ ಆಗ್ತಿದೆಯಾ ಎಲ್ರಿಗೂ? ಇಸ್ ಇಟ್ ಕ್ಲಿಯರ್ ಟು ಎವ್ರಿವನ್? ಓಕೆ, ಮುಗಿತಾ ಎಲ್ಲರಿಗೂ? ಕ್ಯಾನ್ ಐ ಗೋ ಟು ನೆಕ್ಸ್ಟ್ ಸ್ಲೈಡ್? Is it fine with the English medium students? Right, I will be explaining the topics or concepts. Fine. ಇದಾದ ನಂತರ ಏನೋ ಒಂದು ಕಾಲ ಬರ್ತದೆ, ಸುಮಾರು ಕ್ರಿಸ್ತ ಶಕ 2 ರಿಂದ 7ನೇ ಶತಮಾನ. ರೈಟ್, 2nd to 7th century AD. 2nd to 7th century AD. ಇದನ್ನ ಏನಂತ ಕರಿತೀವಿ ನಾವು? ಅಂಧಕಾರ ಯುಗ ಅಂತ ಹೇಳಿ ಕರಿತೀವಿ, ಡಾರ್ಕ್ ಏಜ್ ಅಂತ ಹೇಳಿ ಕರಿತೀವಿ. ಯಾಕೆ ಡಾರ್ಕ್ ಏಜ್ ಅಂತ ಕರಿತೀವಿ? ನೋಡ್ರಿ, ಯಾಕೋ ಧರ್ಮಗಳಿಗೂ ಮತ್ತು ಜಿಯೋಗ್ರಫಿಗೆ ಆಗ ಬರೋದಿಲ್ಲ. ಈ ಕ್ರಿಸ್ತ ಶಕ 2 ರಿಂದ 7ನೇ ಶತಮಾನ ಒಂದ್ ರೀತಿಯಿಂದ ಏನೋ ಕ್ರಿಶ್ಚಿಯನ್ ಯುಗ ಅಂತ ಹೇಳಿ ಕರಿತೀವಿ, ಕ್ರಿಶ್ಚಿಯನ್ ಯುಗ ಅಂತ ಕರಿತೀವಿ. ಸೊ ಈ ಕ್ರಿಶ್ಚಿಯನ್ ಧರ್ಮದ ಬೆಳವಣಿಗೆಯಿಂದಾಗಿ ಏನಾಯ್ತು? ಭೂಗೋಳ ಶಾಸ್ತ್ರದಲ್ಲಿ ಬೆಳವಣಿಗೆಗಳು ಕಡಿಮೆ ಆಗ್ತವೆ. ಓಕೆ, ಕ್ರಿಶ್ಚಿಯನ್ ಧರ್ಮದ ಬೆಳವಣಿಗೆಯಿಂದ ಯುರೋಪ್ನಲ್ಲಿ ಭೂಗೋಳ ಶಾಸ್ತ್ರದ ಬೆಳವಣಿಗೆಗಳು ಕಡಿಮೆ ಆಗ್ತವೆ. ಆದ್ರೆ ಇದರಲ್ಲಿ ಅನೇಕ ಅರಬ್ ಭೂಗೋಳ ಶಾಸ್ತ್ರಜ್ಞರು, ರೈಟ್, ಮೆನಿ ಅರಬ್ ಜಿಯೋಗ್ರಫರ್ಸ್, ಸಾಕಷ್ಟು ಜನ ಅರಬ್ ಭೂಗೋಳ ಶಾಸ್ತ್ರಜ್ಞರು ಏನ್ ಮಾಡ್ತಾರೆ? ಇದೇ ಸಮಯವನ್ನ ಬಳಸ್ಕೊಂಡು ಏನ್ ಮಾಡ್ತಾರೆ? ಈ ಜಿಯೋಗ್ರಫಿಯ ಅಧ್ಯಯನವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ ಹಲವಾರು ಜನ. ಫಾರ್ ಎಕ್ಸಾಂಪಲ್ ಯಾರ್ಯಾರು? ಅಲ್ ಮಸೂದಿ, ಅಲ್ ಬೆರೂನಿ, ಅಲ್ ಮಸೂದಿ, ಅಲ್ ಬೆರೂನಿ, ಅಲ್ ಇದ್ರಿಸಿ, ಮತ್ತೆ ನಮ್ಮ ಇಬನ್ ಬತೂತಾ, ಇಬನ್ ಖಾಲ್ದೂನು, ಸಾಕಷ್ಟು ಜನ ಇತಿಹಾಸಕಾರ. ಅಲ್ ಮಸೂದಿ, ಅಲ್ ಬೆರೂನಿ, ಅಲ್ ಇದ್ರಿಸಿ, ಇವರೆಲ್ಲ ಏನು? ಒಂದ್ಸರ್ತಿ ಸ್ಟ್ರೇಟ್ ಫಾರ್ವರ್ಡ್ ಪ್ರಶ್ನೆ ಕೊಟ್ಟಿದ್ರು, ಈ ಕೆಳಗಿನ ಯಾರು ಅರಬ್ ಭೂಗೋಳ ಶಾಸ್ತ್ರಜ್ಞರಲ್ಲ ಅಂತ ಕೇಳಿದ್ರು. ನೋಡಿ, ಸಿಂಪಲ್ ಪ್ರಶ್ನೆ, ರೈಟ್. ಈ ಕೆಳಗಿನ ಯಾರು ಇಂಡಾಲಜಿಯ ಪಿತಾಮಹ ಅಂತಂದ್ರೆ? ಅಲ್ ಬರೋನಿಯನ್ನ ಏನಂತ ಕರಿತೀವಿ ನಾವು? ಇಂಡಾಲಜಿ ಪಿತಾಮಹ, ರೈಟ್. ಫಾದರ್ ಆಫ್ ಇಂಡಾಲಜಿ ಅಂತ ಯಾರನ್ನ ಕರಿತೀವಿ? ಫಾದರ್ ಆಫ್ ಇಂಡಾಲಜಿ ಇಸ್ ನನ್ ಅದರ್ ದನ್ ಅಲ್ ಬೆರೂನಿ, ಅಲ್ ಬೆರೂನಿ, ರೈಟ್. ಯಾವ ಕೃತಿಗಳನ್ನ ಬರೀತಾನೆ ಅವನು? ಕಿತಾಬುಲ್ ಹಿಂದೂ, ಕಿತಾಬುಲ್ ಹಿಂದೂ, ಕಾನೂನೆ ಮಸೂದು, ಇವೆಲ್ಲ ಯಾರ ಕೃತಿಗಳು? ಅಲ್ ಬೆರೂನಿ. ವರಾಹ ಮಿಹಿರನ ಬೃಹತ್ ಸಂಹಿತೆಯನ್ನ, ವರಾಹ ಮಿಹಿರನ ಬೃಹತ್ ಸಂಹಿತೆಯನ್ನ ಭಾಷಾಂತರ ಮಾಡಿದವರು ಯಾರು ಅಂತಂದ್ರೆ ಇವನೇ, ರೈಟ್. ಇಬನ್ ಬತೂತಾ ಬಗ್ಗೆ ನಿಮಗೆ ಗೊತ್ತಿದೆ, ಮೊಹಮ್ಮದ್ ಬಿನ್ ತುಗ್ಲಕ್ನ ಆಸ್ಥಾನದಲ್ಲಿದ್ದ. ಮೊಹಮ್ಮದ್ ಬಿನ್ ತುಗ್ಲಕ್ನ ಆಸ್ಥಾನದಲ್ಲಿದ್ದ. ಯಾವ ಕೃತಿಯನ್ನ ಬರೀತಾನೆ? ಯಾವ ಕೃತಿಯನ್ನ ಬರೀತಾನೆ? ಕಿತಾಬುಲ್ ರೆಹಲ. ಇಬನ್ ಬತೂತಾ ಬರೆದಂತ ಕೃತಿ ಯಾವುದು? ಕಿತಾಬುಲ್ ರೆಹಲ. ನಿಮ್ಮ PSI ಒಂದು ಪ್ರಶ್ನೆ ಬಂದಿತ್ತು. ಏನು ಪ್ರಶ್ನೆ? ಸುಮಾರು ಕ್ರಿಸ್ತ ಶಕ ಹೆಚ್ಚು ಕಡಿಮೆ ಏನಂತ ಹೇಳ್ಬೋದು? 13ನೇ ಶತಮಾನದಲ್ಲಿ, ಕ್ರಿಸ್ತ ಶಕ 13ನೇ ಶತಮಾನದಲ್ಲಿ ಚೀನಾ ಪ್ರವಾಸ ಕೈಗೊಂಡು ರೇಷ್ಮೆ ಮಾರ್ಗದ ಬಗ್ಗೆ ಉಲ್ಲೇಖ ನೀಡಿರುವ ವ್ಯಕ್ತಿ ಯಾರು?
ಯುರೋಪಿಯನ್ ವ್ಯಕ್ತಿ, ಯುರೋಪಿಯನ್ ವ್ಯಕ್ತಿ. ಬೇಗ ಹೇಳ್ರಿ ನೋಡೋಣ, ಯಾರಿಗೆ ಗೊತ್ತಿದೆ? ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್. ಯಾರು? ಬೇರೆ ಯಾರು ಅಲ್ಲ, ಮಾರ್ಕೋ ಪೋಲೋ. ಇದು ಪ್ರಶ್ನೆ ಆಗಿದೆ. ಏನು? ಇನ್ 13th century, Marco Polo visited China. He traveled across the Silk Route. This has been a question in the previous year question papers. So ಇದರ ಬಗ್ಗೆ ನಿಮಗೆ ಗೊತ್ತಿರಬೇಕು. 13ನೇ ಶತಮಾನದಲ್ಲಿ ಯಾವ ಯುರೋಪಿಯನ್ ಚೀನಾ ಪ್ರವಾಸ ಕೈಗೊಂಡ, ರೇಷ್ಮೆ ಮಾರ್ಗದ ಉಲ್ಲೇಖವನ್ನ ಬಳಸಿದ? ರೈಟ್, ಯಾರು? ಮಾರ್ಕೋ ಪೋಲೋ. ಬೇಗ ಬರ್ಕೊಳ್ಳಿ ಇದನ್ನ. Right. Last point. In 13th century, which European traveler visited China and also traveled through Silk Route and has given the accounts of his travel? It is none other than Marco Polo. ಅಲ್ ಬೆರೂನಿ ಇಂಡಾಲಜಿಯ ಪಿತಾಮಹ ಅಂತ ಕರೀತಾರೆ. ಇವನು 2 ಕೃತಿಗಳನ್ನ ಬರೀತಾನೆ, ಕಿತಾಬುಲ್ ಹಿಂದ್ ಮತ್ತು ಕಾನೂನೆ ಮಸೂದ್. ಕಾನೂನೆ ಮಸೂದ್. ಓಕೆ, ಯಾರ್ಯಾರಿಗೆ ಅರ್ಥ ಆಗಿದೆ? ಎಲ್ಲರಿಗೂ ಹೊಸದಾಗಿ ಫಸ್ಟ್ ಕ್ಲಾಸ್. ಇಂಡಾಲಜಿ ಅಂತಂದ್ರೆ ಭಾರತದ ಇತಿಹಾಸದ ಅಧ್ಯಯನವನ್ನ ಇಂಡಾಲಜಿ ಅಂತ ಕರಿತೀವಿ. ಭಾರತದ ಇತಿಹಾಸದ ಅಧ್ಯಯನವನ್ನ ಇಂಡಾಲಜಿ ಅಂತ ಕರಿತೀವಿ. ಓಕೆ, ಬರ್ಕೊಳ್ಳಿ, ಬೇಗ ಬರ್ಕೊಳ್ರಿ. ಅರ್ಥ ಆಗ್ತಿದೆಯಲ್ಲ ಹೊಸ ವಿದ್ಯಾರ್ಥಿಗಳಿಗೆ? ಹಳೆ ವಿದ್ಯಾರ್ಥಿಗಳಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಕ್ಲಾಸಲ್ಲೇ ಬಿದ್ದಿರ್ತಾರೆ. ಹೊಸ ವಿದ್ಯಾರ್ಥಿಗಳು ಹೇಳಿ. ಫಸ್ಟ್ ಟೈಮ್ ಕೇಳ್ತಿರ್ತೀರಿ, ಡಿಫಿಕಲ್ಟ್ ಆಗುತ್ತೆ, ಬಟ್ ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಯಾರ್ಯಾರಿಗೆ ಅರ್ಥ ಆಗ್ತಿದೆ ಸರ್ ಅನ್ನೋರು ಎಲ್ಲರೂ ಟ್ರೂ ಹಾಕ್ರಿ. ಯಾರ್ಯಾರಿಗೆ ಸರ್ ಏನೂ ಅರ್ಥ ಆಗ್ತಿಲ್ಲ, ಅರ್ಥ ಆಗ್ತಿದೆ, ಅರ್ಥ ಮಾಡ್ಕೊಳ್ತೀನಿ ಸರ್ ಅನ್ನೋರಿಗೆ ಟ್ರೂ ಹಾಕ್ರಿ. ಯಾರಿಗೆ ಅರ್ಥ ಆಗ್ತಿಲ್ಲ ಅವ್ರು ಫಾಲ್ಸ್ ಹಾಕ್ರಿ. ಅಲ್ಲ, ಒಂದ್ ನನಗೆ ಅರ್ಥ ಆಗ್ಲಿಲ್ಲ, ಇಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಏನೂ ಇರ್ಲೇ ಇಲ್ಲ ಇಲ್ಲಿ. ಅಲ್ಲ, ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಏನೂ ಇರ್ಲಿಲ್ಲ. ಕೆಲವು ವಿಷಯಗಳನ್ನ ಹೇಳ್ತಾ ಇದ್ದೀನಿ ನಾನು. ಅದ್ ಹೆಂಗ್ ಅರ್ಥ ಆಗಿಲ್ಲ ನಿಮಗೆ? ಬರೀ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನಿಮ್ಗೆ, ಇತಿಹಾಸದ ಬಗ್ಗೆ ಒಂದ್ 4 ಇನ್ಫಾರ್ಮೇಶನ್. ಮಾರಿ ಹಳೆ ಮಾರಿ. ಓಕೆ, ಇನ್ನು ಆಧುನಿಕ ಯುಗ ನೋಡಿ. ಮಾಡರ್ನ್ ಏಜ್ ಅಲ್ಲಿ ಭೂಗೋಳ ಶಾಸ್ತ್ರದ ದಿಕ್ಕು ದೆಸೆ ಎಲ್ಲವೂ ಸಂಪೂರ್ಣವಾಗಿ ಚೇಂಜ್ ಆಯಿತು. ರೈಟ್? ಯಾಕೆ? ಒಂದು ಘಟನೆ ನಡೀತದೆ. ಅವತ್ತು ಒಂದೇ ಘಟನೆ ನಡೆದಿತ್ತು, 2 ಘಟನೆ ನಡೆದಿಲ್ಲ. ಅವತ್ತು ಒಂದು ಘಟನೆ ನಡೀತು. ಯಾವ ಘಟನೆ ಅದು? KGF ಅಲ್ಲಿ 1453 KGF ಬಿಡುತ್ತೆ. ಏನಾಯ್ತು? ಕಾನ್ಸ್ಟಾಂಟಿನ್ 11, ಕಾನ್ಸ್ಟಾಂಟಿನ್ 11 ಯಾರಿಂದ ಸೋಲಿಸಲ್ಪಟ್ಟ? ಒಟ್ಟೋಮನ್ ಟರ್ಕರ ದೊರೆ. ಸುಲ್ತಾನ್ ಮೆಹಮ್ಮದ್ 2 ಸೋಲಿಸಲ್ಪಟ್ಟ. Okay, Constantine 11 was defeated by Ottoman Turk ruler ಸುಲ್ತಾನ್ ಮೆಹಮ್ಮದ್. ಈ ಘಟನೆಯನ್ನ ನಾವು ಇತಿಹಾಸದಲ್ಲಿ ಏನಂತ ಕರಿತೀವಿ? ಕಾನ್ಸ್ಟಾಂಟಿನೋಪಲ್ ಪತನ. ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್ ಅಂತ ಕರಿತೀವಿ.
ಇಲ್ಲಿಂದ ಏನು ಆರಂಭವಾಗುತ್ತೆ, ಇಲ್ಲಿಂದ ಯುರೋಪ್ನಲ್ಲಿ ಏನು ಆರಂಭವಾಯಿತು, ಭೌಗೋಳಿಕ ಎಂತಹ ಸಂಶೋಧನಾ, ಭೌಗೋಳಿಕ ಅನ್ವೇಷಣೆಗಳ ಕಾಲ ಅಂತ ಕರೀತೀವಿ. ಯಾಕಂತಂದ್ರೆ ಏಜ್ ಆಫ್ ಜಾಗ್ರಫಿಕಲ್ ಡಿಸ್ಕವರೀಸ್. ಯಾಕಂದ್ರೆ ಈ ಒಟ್ಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ಆಕ್ರಮಣ ಮಾಡ್ಕೊಂಡಿದ್ರಿಂದ ಯುರೋಪ್ ಮತ್ತು ಭಾರತದ ನಡುವೆ ವ್ಯಾಪಾರಿ ಮಾರ್ಗ ಮುಚ್ಚೋಯ್ತು. ಸೊ ಭಾರತದ ಮಸಾಲೆಗಳಿಲ್ಲದೆ ಯುರೋಪಿಯನ್ನರಿಗೆ ಬದುಕಲಿಕ್ಕೆ ಆಗ್ತಿರ್ಲಿಲ್ಲ. ಅದರಲ್ಲಿ ವಿಶೇಷವಾಗಿ ಯಾವ ಮೆಣಸು ಬಹಳ ಇಷ್ಟ ಯುರೋಪಿಯನ್ನರಿಗೆ, ಯುರೋಪಿಯನ್ನರಿಗೆ ಯಾವ ಮೆಣಸು ಬಹಳ ಇಷ್ಟ, ಕರಿಮೆಣಸು, ಪೆಪ್ಪರ್. ಸೊ ಯಾವುದೂ ದಾರಿ ಇರಲಿಲ್ಲ. ಭೌಗೋಳಿಕ ಅನ್ವೇಷಣೆಗಳು ಶುರುವಾದವು, ಸಾಗರ ಮಾರ್ಗಗಳನ್ನ ಕಂಡುಹಿಡಲಿಕ್ಕೆ ಆರಂಭವಾದವು. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದವನು ಯಾರು, ರಾಜಕುಮಾರ ಹೆನ್ರಿ ನೇವಿಗೇಟರ್ ಅಂತ, ಪೋರ್ಚುಗಲ್ ರಾಜಕುಮಾರ ಪ್ರಿನ್ಸ್ ಹೆನ್ರಿ ದಿ ನೇವಿಗೇಟರ್. ಯಾವ ದೇಶದವನು ಇವನು, ಪೋರ್ಚುಗಲ್ ದೇಶದವನು. ಸೊ ಇವನಿಗೆ ಅವಾಗಿನ ಪೋಪ್ ನಿಕೋಲಸ್ ಒಂದು ಸಣ್ಣದು ಕೊಡ್ತಾನೆ. ಅವಾಗಿಂದ ಹೆನ್ರಿ ನೇವಿಗೇಟರ್ ಏನ್ ಮಾಡ್ತಾನೆ, ಒಂದು ನೌಕಾಶಾಲೆಯನ್ನ ಆರಂಭ ಮಾಡಿ ಯಾರ್ಯಾರು ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡುಹಿಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ವರ್ಲ್ಡ್ ಜಿಯೋಗ್ರಫಿನ ಹೇಳಿದ್ರು, ಎಲ್ಲ ಹೇಳ್ತಿದ್ರು, ಯಾರ್ಯಾರು ಪ್ರಯತ್ನ ಪಡ್ತಿರ್ತಾರೆ ಅವ್ರಿಗೆಲ್ಲರಿಗೂ ಪ್ರೋತ್ಸಾಹವನ್ನ ಕೊಡ್ತಾನೆ. ಇದೇ ಪ್ರೋತ್ಸಾಹದ ಕಾರಣದಿಂದ ಏನಾಗುತ್ತೆ, ಹಲವಾರು ಭೌಗೋಳಿಕ ಅನ್ವೇಷಣೆಗಳು ಉಂಟಾಗ್ತದೆ. ರೈಟ್, ಇದ್ರ ಬಗ್ಗೆ ನಾನು ಯಾಕೆ ಇವಾದವು, ಇದಕ್ಕೆ ಕಾರಣಗಳೇನು, ಇದರ ಪರಿಣಾಮಗಳೇನು, ಅವೆಲ್ಲ ಇತಿಹಾಸದಲ್ಲಿ ಡಿಸ್ಕಸ್ ಮಾಡ್ತೀವಿ. ಭೂಗೋಳದಲ್ಲಿ ನಮಗೆ ಏನು ಇಂಪಾರ್ಟೆಂಟ್, ಕೇವಲ ಯಾವ್ಯಾವ ಇಂಪಾರ್ಟೆಂಟ್ ಭೌಗೋಳಿಕ ಅನ್ವೇಷಣೆಗಳು. ಸೊ ಇದು ಬರ್ಕೊಂಡ್ರಲ್ಲ ಸ್ಲೈಡ್ ಎಲ್ಲರೂ. ಡನ್. ಬೇಗ ಬರ್ಕೊಡ್ರಿ. ಯಾರು ಬರ್ಕೊಂಡಿಲ್ಲ ವೇಟ್ ಅಂತ ಕಮೆಂಟ್ ಮಾಡ್ಬೇಕು. ನಾನು ಪದೇ ಪದೇ ಹೇಳಲ್ಲ, ನನಗೆ ವೇಟ್ ಅಂತೇಳಿ ಕಮೆಂಟ್ಗಳು ಕಾಣಲಿಲ್ಲ ಅಂತಂದ್ರೆ ನಾನು ಮುಂದಕ್ಕೆ ಹೋಗ್ಬಿಡ್ತೀನಿ. ಇದಾದ್ಮೇಲೆ 1487ರಲ್ಲಿ ಬಾರ್ತೊಲೆಮೋ ಡಯಾಜ್ ಅಂತ ಹೇಳಿ ವ್ಯಕ್ತಿ, ಎಲ್ಲಿಗೆ ಸಾಗರ ಮಾರ್ಗವನ್ನ ಕಂಡುಹಿಡಿತಾನೆ, ಕೇಪ್ ಆಫ್ ಗುಡ್ ಹೋಪ್ಗೆ. ರೈಟ್, ದಕ್ಷಿಣ ಆಫ್ರಿಕಾದ ತುತ್ತ ತುದಿ, ರೈಟ್, ಕೇಪ್ ಆಫ್ ಗುಡ್ ಹೋಪ್ಗೆ. ಸೊ ಇದು ಪ್ರಶ್ನೆ ಪದೇ ಪದೇ ಬರುತ್ತೆ. ಕೇಪ್ ಆಫ್ ಗುಡ್ ಹೋಪ್ಗೆ ಸಾಗರ ಮಾರ್ಗವನ್ನ ಕಂಡುಹಿಡಿದವರು ಯಾರು? ಹಾರ್ನ್ ಆಫ್ ಆಫ್ರಿಕಾ ಅಂತ ಕರಿತೀವಿ ನಾವು. ಹಾರ್ನ್ ಆಫ್ ಆಫ್ರಿಕಾದ ತುತ್ತ ತುದಿದು ಪೆನಿನ್ಸುಲಾ ಬರುತ್ತಲ್ಲ, ಇದನ್ನ ಅವನು ಕೇಪ್ ಆಫ್ ಸ್ಟಾರ್ಮ್ ಅಂತ ಹೇಳಿ ಕರೀತಾನೆ. ಕನ್ಫ್ಯೂಸ್ ಆಗ್ಬೇಡ್ರಿ, ಕೇಪ್ ಆಫ್ ಸ್ಟಾರ್ಮ್ ಅಂತ ಹೇಳಿ ಕರೆದಿರ್ತಾನೆ ಅವನು. ಏನಂತ ಕರೆದಿರ್ತಾನೆ? ಬಿರುಗಾಳಿಯ ಭೂಶಿರ, ಬಿರುಗಾಳಿಯ ಭೂಶಿರ ಅಂತ ಹೇಳಿ ಕೂಡ ಕರೆದಿರ್ತಾನೆ. ಇದು ಕೂಡ ಗೊತ್ತು. ಇದಾದ್ಮೇಲೆ 1492ರಲ್ಲಿ ಏನಾಗುತ್ತೆ, ಕ್ರಿಸ್ಟೋಫರ್ ಕೊಲಂಬಸ್ ಅನ್ನೋ ವ್ಯಕ್ತಿ, ಕ್ರಿಸ್ಟೋಫರ್ ಕೊಲಂಬಸ್ ಅನ್ನೋ ಒಬ್ಬ ವ್ಯಕ್ತಿ ಏನ್ ಕಂಡುಹಿಡಿತಾನೆ? ಯಾವುದು ಯಾವುದು ಕೆರಬಿಯನ್ ದ್ವೀಪಗಳು. ರೈಟ್, ಕೆರಬಿಯನ್ ಐಲ್ಯಾಂಡ್ಸ್ ಅಂತಂದ್ರೆ ಬೇಸಿಕಲಿ ಅಮೆರಿಕಾವನ್ನ ಶೋಧನೆ ಮಾಡ್ತಾನೆ. ಓಕೆ, ಇದಾದ್ಮೇಲೆ 1498ರಲ್ಲಿ ಯಾರು? ವಾಸ್ಕೋ ಡ ಗಾಮ. ವಾಸ್ಕೋ ಡ ಗಾಮ ಎಲ್ಲಿಗೆ? ಭಾರತಕ್ಕೆ ಕಂಡುಹಿಡಿತಾನೆ. ಇದಾದ ಮೇಲೆ ನಂತರದ ಕಾಲವನ್ನ ಏನಂತ ಕರಿತೀವಿ ನಾವು? ಭೌಗೋಳಿಕ ಅನ್ವೇಷಣೆಗಳ ಕಾಲ. ರೈಟ್, ಆಮೇಲೆ ಬ್ರೆಜಿಲ್ಗೆ ಪೆಡ್ರೋ ಅಲ್ವಾರೆಜ್ ಕೆಬ್ರಾಲ್. ವಿಶ್ವವನ್ನ ಮೊದಲ ಬಾರಿಗೆ ಭೂ ಪ್ರದಕ್ಷಿಣೆ ಮಾಡಿದವನು ಯಾರು?
ವಿಶ್ವದ ಮೊದಲ ಭೂ ಪ್ರದಕ್ಷಿಣೆ ಮಾಡಿದವನು ವಿಕ್ಟೋರಿಯಾ ಹಡಗಿನಲ್ಲಿ. ಹೂ ವಾಸ್ ದ ಫಸ್ಟ್ ಪರ್ಸನ್ ಟು circumnavigate the earth? Who was the first person to circumnavigate the earth? Very good, Ferdinand Magellan. ಓಕೆ, ಇವು ಕೂಡ ನಿಮ್ಗೆ ಗೊತ್ತಿರಬೇಕು. 1519ರಿಂದ 21ರವರೆಗೆ ಯಾರು? ಫರ್ಡಿನೆಂಡ್ ಮೆಗಲನ್. ಏನ್ ಮಾಡ್ದ? ವಿಶ್ವವನ್ನೇ ಸುತ್ತು ಹೊಡೆದ, ಭೂ ಪ್ರದಕ್ಷಿಣೆ ಮಾಡ್ದ, ಸರ್ಕಮ್ ನ್ಯಾವಿಗೇಟೆಡ್ ದ ಅರ್ತ್. ಯಾವ ಹಡಗಿನಲ್ಲಿ? ವಿಕ್ಟೋರಿಯಾ ಹಡಗಿನಲ್ಲಿ. ವಿಕ್ಟೋರಿಯಾ ಹಡಗಿನಲ್ಲಿ ವಿಶ್ವವನ್ನೇ ಪ್ರದಕ್ಷಿಣೆ ಹೊಡೆದ, ವಿಶ್ವ ಪರ್ಯಟನೆ ಹೊಡೆದ. ಬರ್ಕೊಳ್ಳಿ ಬೇಗ. ಅನ್ನಪೂರ್ಣ ಸಾಹೇಬ್ರೆ, ಶ್ರೀಶೈಲ್ ಬೇಗ ಬರ್ಕೊಳ್ಳಿ. ಓಕೆ, ಓಕೆ. ಯಾವಾಗ ಮೆಗಲನ್ ವಿಶ್ವವನ್ನ ಸುತ್ತು ಹೊಡೆದ ಅವಾಗ ಎಲ್ಲರಿಗೂ ಏನ್ ಗೊತ್ತಾಯ್ತು? ಭೂಮಿ ದುಂಡಾಗಿದೆ ಅಂತೇಳಿ ಪ್ರೂವ್ ಆಯ್ತು. ಭೂಮಿ ದುಂಡಾಗಿದೆ ಅಂತೇಳಿ ಇಲ್ಲಿ ಫರ್ಡಿನೆಂಡ್ ಮೆಗಲನ್ ಸುತ್ತು ಹೊಡೆದಾಗ ಪ್ರೂವ್ ಆಯ್ತು. 1768-69ರಲ್ಲಿ 1768-69ರಲ್ಲಿ ಕ್ಯಾಪ್ಟನ್ ಕುಕ್ ಅನ್ನೋ ವ್ಯಕ್ತಿ, ಕ್ಯಾಪ್ಟನ್ ಕುಕ್ ಏನ್ ಕಂಡಿಡ್ದ? ಏನೋ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಗಳನ್ನ ಕಂಡಿಡ್ದ. ಸೊ ಅಲ್ಲಿ ತನಕ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಬಗ್ಗೆನೇ ಗೊತ್ತಿರ್ಲಿಲ್ಲ ನಮಗೆ. ನೋಡ್ರಿ, ಜಾಗ್ರಫಿ ಅಂದ್ರೆ ಭೂಮಿ ಅಧ್ಯಯನ. ಸಂಪೂರ್ಣವಾಗಿ ಭೂಮಿ ಎಷ್ಟಿದೆ ಅನ್ನೋದೇ ಗೊತ್ತಿರ್ಲಿಲ್ಲ ನಮಗೆ. ಬ್ರೆಜಿಲ್ ಅನ್ನ ಕಂಡಿಡಿದವನು ಕೆಬ್ರಲ್. 1909ರಲ್ಲಿ ರಾಬರ್ಟ್ ಎಡ್ವರ್ಡ್ ಪೇರಿ ಏನ್ ಕಂಡಿಡಿತಾನೆ? ಏನೋ ಯಾವ ಧ್ರುವವನ್ನ ಕಂಡಿಡಿತಾನೆ? ದಕ್ಷಿಣನ ಉತ್ತರ ಧ್ರುವನ? ಉತ್ತರ ಧ್ರುವವನ್ನ ಕಂಡಿಡ್ದ. ಸೊ ಅಲ್ಲಿವರೆಗೂ ನಮ್ಗೆ ಉತ್ತರ ಧ್ರುವನೇ ಗೊತ್ತಿರ್ಲಿಲ್ಲ. ಈ ಡಿಸ್ಕವರ್ಡ್ ನಾರ್ತ್ ಪೋಲ್. ಇನ್ನು 1911ರಲ್ಲಿ ಅಮುಂಡಸನ್ ರೊನಾಲ್ಡ್ ಅಂತ ಹೇಳಿ, ನೀವೇನ್ ಕಂಡಿಡದ? ದಕ್ಷಿಣ ಧ್ರುವವನ್ನ ಕಂಡಿಡದ. ಈಗ ನೋಡ್ರಿ, ಆಕ್ಚುಲಿ 7 ಖಂಡಗಳು ನಮ್ಗೆ ಗೊತ್ತಾಯ್ತು. 7 ಖಂಡಗಳು ಗೊತ್ತಾಗ್ಲಿಕ್ಕೆ 1911ರವರೆಗೆ ಸಮಯ ಬೇಕಾಯ್ತು. 1911ರಲ್ಲಿ ಗೊತ್ತಾಗಿದ್ದು ನಮಗೆ ವಿಶ್ವದಲ್ಲಿ ಎಷ್ಟು ಖಂಡಗಳಿವೆ? 7 ಖಂಡಗಳಿವೆ. 7 ಖಂಡಗಳಿವೆ ಅಂತೇಳಿ ಗೊತ್ತಾಯ್ತು. ಎಷ್ಟು ಟೈಮ್ ತಗೊಂಡಿರ್ಬೇಕು ನಾವು? ಕ್ರಿಸ್ತಪೂರ್ವ 5ನೇ ಶತಮಾನದಿಂದ ನಾವು ಅಧ್ಯಯನವನ್ನ ಶುರು ಮಾಡಿದ್ವಿ. 20ನೇ ಶತಮಾನದಲ್ಲಿ ಮುಗಿದಿದೆ ಅಂತಂದ್ರೆ ಸುಮಾರು 25 ಶತಮಾನಗಳ ಕಾಲ ಅಧ್ಯಯನ ನಡೆದ ಮೇಲೆ ನಮ್ಗೆ ಗೊತ್ತಾಯ್ತು. ಓಕೆ, ಸೊ ಹೀಗಾಗಿ ಇಲ್ಲಿಂದ ಏನಾಯ್ತು? ಅಧ್ಯಯನಕ್ಕೆ ಸ್ವಲ್ಪ ವೇಗ ಸಿಕ್ತು, ಖುಷಿ ಸಿಕ್ಕಿದ್ದೇನು ಇಲ್ಲಿಂದ. ಯಾಕಂತಂದ್ರೆ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲಾ ಭೂ ಸ್ವರೂಪಗಳನ್ನ ನಾವು ಅಧ್ಯಯನ ಮಾಡಿದಾಗ್ಲೇನೆ ಭೂಮಿಯ ಸಂಪೂರ್ಣ ಭೌಗೋಳಿಕ ಚಿತ್ರಣ ನಮಗೆ ಸಿಗುದು. ಆ ಭೌಗೋಳಿಕ ಚಿತ್ರಣ ಸಿಗ್ಲಿಲ್ಲ ಅಂತಂದ್ರೆ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಿ ಕ್ಯಾನಾಟ್ ಸ್ಟಡಿ ಅಬೌಟ್ ಅ ಥಿಂಗ್ ಆರ್ ಆಬ್ಜೆಕ್ಟ್ without knowing every detailed feature of that particular object. If you fail to understand or analyze any part of that object, then you will fail to study that object. So ಹಾಗೇನೆ ಒಂದು ವಿಷಯ ಅಧ್ಯಯನಕ್ಕೆ ಅದರ ಸಂಪೂರ್ಣ ಡೀಟೇಲ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ನೀರಿನ ಮೂಲಕ ಖುಷಿ ಫರ್ಡಿನೆಂಡ್ ಮೆಗಲನ್ ಸ್ಪೇನ್ ನಿಂದ ಶುರು ಮಾಡ್ತಾನೆ. ಸ್ಪೇನ್ ನಿಂದ ಈ ಕೇಪ್ ಆಫ್ ಗುಡ್ ಹೋಪಿಗೆ ಬರ್ತಾನೆ. ಬಂದು ಅಲ್ಲಿಂದ ದಕ್ಷಿಣ ಅಮೆರಿಕಾದ ಕೆಳಭಾಗದಿಂದ ಹಿಂಗ ಸುತ್ತ ಹೊಡೆದು ಪೆಸಿಫಿಕ್ ಸಾಗರದ ಮೂಲಕ ಹೋಗ್ತಾನೆ, ಫಿಲಿಪೈನ್ಸು ಆ ರೀತಿ. ಓಕೆ, ಅರ್ಥ ಆಯ್ತಾ ಎಲ್ಲರಿಗೂ? ಭೌಗೋಳಿಕ ಅನ್ವೇಷಣೆಗಳು ಯಾರ್ಯಾರಿಗೆ ಅರ್ಥ ಆಗಿದೆ? ಎಲ್ಲರೂ ಏನಂತ ಬರೀತೀರಿ? ಏನಂತ ಬರೀತೀರಿ? ಕೊಲಂಬಸ್ ಅಂತ ಬರೀರಿ. ಕೊಲಂಬಸ್ ಸರ್, ಸ್ವಲ್ಪ ಮ್ಯಾಪ್ ಯೂಸ್ ಮಾಡಿ. ಶಂಕರಣ್ಣ, ಇನ್ನು ಈಗ ಶುರುವಾಗಿದೆ ಕ್ಲಾಸ್. ಮುಂದೆ ಮ್ಯಾಪ್ ತೆಗೆದು ಸಾಕಾಗಿ ಹೋಗುತ್ತೆ ನನಗೆ.
ಡೈಗ್ರಾಮ್ ಹಾಕಿ ಸರ್ ಏನ್ರಿ ಇದು ಅಂತಿ. ಒಂದು ವಿಶ್ವದ ಮ್ಯಾಪ್ ಬೇಕಾದ್ರೆ ಹಾಕೊಳ್ರಿ, ಏನದ್ರೊಳಗೆ ಏನಿಲ್ಲ. ನಿಮಗ್ ಮ್ಯಾಪ್ ಬೇಕಂತಂದ್ರೆ ನಾನು ಮೊದಲೇ ಮ್ಯಾಪ್ ಹಾಕೋದಂದ್ರೆ ನನಗಿಷ್ಟ. ನೀವು ಹೇಳೋದೆಚ್ಚ, ನಾನು ಹಾಕೋದೆಚ್ಚ. ಇದು ನೋಡ್ರಿ, ಇದೇನಿದು ಅಂಟಾರ್ಟಿಕಾ. ಅಂಟಾರ್ಟಿಕಾ ಅಥವಾ ದಕ್ಷಿಣ ಧ್ರುವ, ಇದನ್ನ ಕಂಡಿಡಿದವರು ಯಾರು? ಅಂಟಾರ್ಟಿಕಾ ಅಥವಾ ದಕ್ಷಿಣ ಧ್ರುವಕ್ಕೆ ಯಾರು? ಅಮುಂಡಸನ್ ರೊನಾಲ್ಡ್. ಇನ್ನು ಉತ್ತರ ಧ್ರುವ ಇಲ್ಲಿ ಬರುತ್ತೆ, ಇಲ್ಲಿ ಉತ್ತರ ಧ್ರುವ ಬರುತ್ತೆ. ಸೊ ಉತ್ತರ ಧ್ರುವಕ್ಕೆ ಕಂಡಿಡಿದವರು ಯಾರು? ರಾಬರ್ಟ್ ಪೇರಿ. ಇಲ್ಲಿ ಫಸ್ಟ್ ಇಲ್ಲಿ ಬಂದು ಮುಟ್ಟಿದವರು ಕ್ರಿಸ್ಟೋಫರ್ ಕೊಲಂಬಸ್. ಇಲ್ಲಿಗೆ ಬಂದು ಮುಟ್ಟಿದವರು ಪೆಡ್ರೋ ಅಲ್ವಾರೆಜ್ ಕೆಬ್ರಾಲ್. ಇಲ್ಲಿಗೆ ಬಂದು ಮುಟ್ಟಿದವರು ಅಮೆರಿಗೋ ವೆಸ್ಪುಸ್ಸಿ. ಇದು ಕೇಪ್ ಆಫ್ ಗುಡ್ ಹೋಪ್ ನೋಡ್ರಿ. ಇಲ್ಲಿಗೆ ಮಾರ್ಗವನ್ನು ಕಂಡಿಡಿದವ ಯಾರು? ಇಲ್ಲಿಂದ ಇಲ್ಲಿವರೆಗೂ ಬಾರ್ತಲೆಮೋ ಡಯಾಜ್. ಇಲ್ಲಿಂದ ಹಿಂಗ್ ಬಂದು ಇಲ್ಲಿಗೆ ಬಂದು ಮುಟ್ಟಿದವನು ಯಾರು? ವಾಸ್ಕೋ ಡ ಗಾಮ. ಇವೆರಡನ್ನು ಕಂಡಿಡಿದವನು ಕ್ಯಾಪ್ಟನ್ ಕುಕ್. ಇವೆರಡನ್ನು ಕಂಡಿಡಿದವನು ಯಾರು? ಕ್ಯಾಪ್ಟನ್ ಕುಕ್. ಇಷ್ಟ ಹೆಸರು ಹೇಳಿ ಸರ್. ಯಾರ ಹೆಸರು ಹೇಳ್ಬೇಕು? ನಂದ ಒಡಪಾಕ್ ಹೇಳಿ. ಅರವಿಂದ್ ಹೆಂಗ್ ಹೇಳ್ಬೇಕು? ಏನ್ ಹೆಸರು? ಯಾವುದ್ರ ಹೆಸರು ಹೇಳ್ಬೇಕು? ಪ್ಲೇಸಸ್ ಹೇಳ್ತಿದ್ದೀನಲ್ಲಪ್ಪ. ಇದು ಕೆರೆಬಿಯನ್ ದ್ವೀಪ, ಇದು ಅಮೆರಿಕ ಮುಖ್ಯ ಭೂಮಿ, ಬರ್ಸಿದ್ದೀನಲ್ಲ ಆಲ್ರೆಡಿ. ಹೊಸದೇನು ಹೇಳ್ತಾ ಇಲ್ಲ ನಾನು, ಇಲ್ಲಿ ಆಲ್ರೆಡಿ ಬರ್ಸಿದ್ದೀನಿ. ಬ್ರೆಜಿಲ್, ರೈಟ್. ಇದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ, ಇದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್. ರೈಟ್. ಇಲ್ಲಿ ಖಂಡಗಳು ನಿಮಗೆ ಗೊತ್ತಾ ಇದಾವೆ. ಯಾವ್ಯಾವ ಖಂಡ? ಇದು ಉತ್ತರ ಅಮೆರಿಕ, ಇದು ದಕ್ಷಿಣ ಅಮೆರಿಕ, ಇದು ಆಫ್ರಿಕಾ, ಇದು ಯುರೋಪು, ಇದು ಏಷ್ಯಾ, ಇದು ಆಸ್ಟ್ರೇಲಿಯಾ, ಇದು ಅಂಟಾರ್ಟಿಕಾ. 7 ಖಂಡಗಳು. ವರ್ಲ್ಡ್ ಮ್ಯಾಪ್ ತರ ಅನಿಸ್ತಾ ಇದೆಯಾ ಇಲ್ವಾ? ಇದು ವರ್ಲ್ಡ್ ಮ್ಯಾಪ್ ತರ ಅನಿಸ್ತಾ ಇದೆಯಾ ಎಲ್ಲರಿಗೂ? ಅಮೀಬಾ ತರ. ಅಕ್ಷತಾ, ನಿಂದ ಮ್ಯಾಪ್ ನಾನು ನೋಡಿದ್ನಿ ಅಂತಂದ್ರೆ ಅಮೀಬಾನೇ ಸೂಸೈಡ್ ಮಾಡ್ಕೊಳ್ತದ. ಅಮೀಬಾ ಒಲ್ಲಿ ಅಂತೇಳಿ ಬಿತ್ತು ಒದ್ದಾಡಿ ಸಾಯ್ತದ. ಅಲ್ರೈಟ್. ಇನ್ನು ಕಂಟಿನ್ಯೂ ಮಾಡೋಣ. ಇವತ್ತು ಸಾಕ ಇಂಟ್ರೊಡಕ್ಷನ್ ಸಾಕ? ಸರಿ. ಇವತ್ತು ಒಂದೇ ಅವರ್ ಇಂಟ್ರೊಡಕ್ಷನ್, ಒಂದೇ ಅವರು. ನಾಳೆಯಿಂದ 1.5 hour ಫುಲ್ ಇರ್ತದೆ. ನಾಳೆಯಿಂದ ನೋಡ್ರಿ 1.5 ಗಂಟೆ ಫುಲ್ ಇರ್ತದೆ. ಅರ್ಥ ಆಗ್ತಿದ್ಯಾ? ನಾಳೆಯಿಂದ 7 ಗಂಟೆಗೆ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಅವ್ರಿಗೆ ಹೇಳ್ರಿ. ಯಾಕಂದ್ರೆ ನಾಳೆ ಇನ್ನೊಂದು ಸ್ವಲ್ಪ ಇಂಪಾರ್ಟೆಂಟ್ ಭೂಗೋಳ ಶಾಸ್ತ್ರಜ್ಞರ ಬಗ್ಗೆ ಹೇಳಿ. ನಾಳೆಯಿಂದ ವಿಶ್ವದ ರಚನೆ, ಬಿಗ್ ಬ್ಯಾಂಗ್ ಸಿದ್ಧಾಂತ, ಗ್ರಹಗಳ ರಚನೆ, ಸೂರ್ಯ, ನಕ್ಷತ್ರ, ಕ್ವಸಾರ್ಗಳು, ಇವೆಲ್ಲವನ್ನ ನಾಳೆಯ
ತರಗತಿಯಲ್ಲಿ ಮಾಡ್ತೇನೆ. 6:30 ಇಂದ ಆಗಲ್ಲಪ್ಪ, 7 ಇಂದನೇ ಇರ್ತದೆ. ಓಕೆ, ಯಾಕಂತಂದ್ರೆ ಬೇರೆ ಇದು KS ಮೇನ್ಸ್ ಬ್ಯಾಚ್ ನ ಒಂದು ಭಾಗ ಆಗಿರೋದ್ರಿಂದ ಬೇರೆ ಬ್ಯಾಚ್ ಕ್ಲಾಶ್ ಆಗಬಾರ್ದು. 7ಕ್ಕೆ ಬರ್ರಿ, ಏನಾಗಲ್ಲ. ನಾಳೆ ಮಾರ್ನಿಂಗ್ 11:00 ಕರ್ನಾಟಕ ಹಿಸ್ಟ್ರಿ ಕ್ಲಾಸ್ ಇರ್ತದೆ ಆಸ್ ಯೂಶುವಲ್. ಇವತ್ತು ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲ ಶಂಕರ್, ಅದಕ್ಕೆ 1 ಅವರ್ ಕೊಡ್ತಾ ಇದೆ. ಯಾರ್ಯಾರು ಡೌಟ್ ಇದೆ ಕೈ ಎತ್ತರಿ ನೋಡೋಣ. ಯಾರಿಗೆ ಏನೋ ಡೌಟ್ ಇದ್ರು ಯು ಕ್ಯಾನ್ ರೈಸ್ ಯುವರ್ ಹ್ಯಾಂಡ್. ಎಲ್ಲರಿಗೂ ನಿಮ್ಮ ಕೈ ಎತ್ತುವ ಅವಕಾಶ ಇರ್ತದೆ. ನೀವು ಎನಿ ಟೈಮ್ ನನಗೆ ಡೌಟ್ಗಳನ್ನ ಕೇಳಬಹುದು. ಓಕೆ, ಹೇಳಪ್ಪ ಶ್ರೀ. ನಮಸ್ತೆ ಸರ್. ನಮಸ್ತೆ. ನನಗೆ ಬೈಲಿಂಗ್ವಲ್ ಆಗಿ ಥ್ಯಾಂಕ್ ಯು. ಕಂಪ್ಲೀಟ್ ಕೋರ್ಸ್ ಆಗೋವರೆಗೂ ಬೈಲಿಂಗ್ವಲ್ ಆಗಿ ಮಾಡಿ ಸರ್. ಮ್ಯಾಕ್ಸಿಮಮ್ ಅಟೆಂಪ್ಟ್ ಮಾಡ್ತೇನೆ. ಓಕೆ, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಡೆಪ್ತ್ ಆಗಿ ಹೇಳ್ತೀನಿ ನಾನು, ಅದರಲ್ಲಿ ಏನು ವಿಚಾರ ಬೇಡ. ನೀವು ಹೇಳಿ ವಿಜಯಲಕ್ಷ್ಮಿ. ಗುಡ್ ಈವ್ನಿಂಗ್ 10 PM ಫ್ರೀ ಕ್ಲಾಸ್ ಇದೆ ಇವತ್ತು. 10 PM ಫ್ರೀ ಕ್ಲಾಸ್ ಇದೆ. ಹೇಳಿ ಸರ್. ಮಾಡರ್ನ್ ಅಲ್ಲಿ 1453 ಕಾನ್ಸ್ಟಂಟಿನ 11ನೇ ದೊರೆ ಏನ್ ಒಟೋಮನ್ ಟರ್ಕ್ ಇದ್ದಾರೆ, ಅವರು ಸುಲ್ತಾನ್ ಮೊಹಮ್ಮದ್ ಅನ್ನು ಸೋಲಿಸಿರ್ತಾರೆ, ಇವ್ರೇ ಅವ್ರನ್ನ ಸೋಲಿಸಿರ್ತಾರೆ. ಸುಲ್ತಾನ್ ಮೆಹಮೂದ್ ಕಾನ್ಸ್ಟಂಟಿನ್ ಅನ್ನು ಸೋಲಿಸಿರ್ತಾರೆ. ಅಂದ್ರೆ ಒಟೋಮನ್ ಟರ್ಕ್ ದೊರೆ ಯಾವ್ದು? ಕಾನ್ಸ್ಟಂಟಿನ್. ಒಟೋಮನ್ ಟರ್ಕ್ ಗೆದ್ದಿರ್ತಾರೆ, ಕಾನ್ಸ್ಟಂಟಿನೋಪಲ್ ದೊರೆಗಳು ಸೋತಿರ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಗೆದ್ದವನು ಸುಲ್ತಾನ್ ಮೊಹಮ್ಮದ್ II. ಓಕೆ, ಗೆದ್ದವನು ಸುಲ್ತಾನ್ ಮೊಹಮ್ಮದ್ II. ನಾನು ಕನ್ಫ್ಯೂಸ್ ಆಗಿದ್ದೆ. ಓಕೆ, ಯಾವಾಗ್ಲೂ ಕನ್ಫ್ಯೂಸ್ ಆದಾಗ ಹಿಂಗ ಡೌಟ್ಸ್ ಕೇಳ್ರಿ. ಬಟ್ ಏನ್ ಮಾಡ್ರಿ, ಹೆದರ್ಬೇಡ್ರಿ. ಡೌಟ್ ಕೇಳಿದ್ರೆ ಏನಂತಾರೆ ಸರ್, ಏನೋ ಯೋಚನೆ ಮಾಡ್ಬೇಡ್ರಿ. ನಿಮ್ಮ ಲೀತಲ್ ಡೌಟ್ಸ್ ಇದ್ರೆ ಲೀತಲ್ ಆನ್ಸರ್ ಸಿಗುತ್ತೆ. ಹೇಳಿ. PSI ಕವರ್ ಆಗೋ ರಮೇಶ್ ಆಗಲ್ಲ ಅನಿಸ್ತದ ನಿನಗೆ? PSI ಕವರ್. ನಮಸ್ತೆ, ಹೇಳಿಪ್ಪ.